Hi guys, ನಾನು ನಿಮ್ಮ ವಿಶ್ವ ಶೆಟ್ಟಿ ಹೊಸ ವಿಡಿಯೋಗೆ ಸ್ವಾಗತ. ಐ ಥಾಟ್ ಆಫ್ ಡೂಯಿಂಗ್ ವೆಬಿನಾರ್, ಬಟ್ ವೆಬಿನಾರ್ ಮಾಡಿದ್ರೆ ಎಷ್ಟು ಜನಕ್ಕೆ ಅರ್ಥ ಆಗ್ಬೋದು, ಎಷ್ಟು ಜನ ನೋಡ್ಬೋದು, ಎಷ್ಟು ಜನ ಫ್ರೀ ಇರ್ಬೋದು. ಓಕೆ, ಸೊ ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ವೆಬಿನಾರ್ ಅಲ್ಲಿ ಏನೇನ್ ಮಾಡ್ತೀನಿ ಅದಕ್ಕಿಂತ 10x ಈಗ ನಾನು ಎಲ್ಲಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಂಡ್ ಟು ಎಂಡ್ ಟ್ರೇಡಿಂಗ್ ನನ್ಗೆ ಕಷ್ಟ ಬ್ರೋ, ನಾನು ಲಾಸ್ ಅಲ್ಲಿ ಇದ್ದೀನಿ ಬ್ರೋ, ಎಂಡ್ ಟು ಎಂಡ್ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಹೇಗೆ ಟ್ರೇಡ್ ತಗೋಬೇಕು, ಹೇಗೆ ಸ್ಟಾಪ್ ಲಾಸ್ ಇಡಬೇಕು, ಟಾರ್ಗೆಟ್ ಇಡಬೇಕು, ಎಲ್ಲಾನು ಕೂಡ ಎಂಡ್ ಟು ಎಂಡ್ ಸೆಟಪ್ ಕೂಡ ಅಂಡ್ ಲೈವ್ ಟ್ರೇಡ್ ಕೂಡ ತಗೋತೀನಿ. ಇವತ್ತು ಸಂಡೇ ಆಗಿದ್ರು BTC ಅಲ್ಲಿ ಏನ್ ಹೇಳ್ಕೊಟ್ಟಿದೀನಿ ಅದನ್ನ ಅಪ್ಲೈ ಮಾಡಿ ಟ್ರೇಡ್ ತಗೋತೀನಿ. ಓಕೆ, ಹೋಪ್ ನಿಮ್ಗೆ ಇವತ್ತು ಕಂಪ್ಲೀಟ್ ಆಗಿ ಎಲ್ಲಾನು ಅರ್ಥ ಆಗುತ್ತೆ, ನಿಮ್ಗೆ ಕಂಪ್ಲೀಟ್ ಆಗಿ ಡೌಟ್ ಎಲ್ಲಾನು ಕ್ಲಿಯರ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ದ ಫಸ್ಟ್ ಮೇನ್ ಥಿಂಗ್ ನಾನೇನ್ ಹೇಳ್ತಾ ಇದ್ದೀನಲ್ಲ, ನಾನು ಇವಾಗ ಏನ್ ಹೇಳ್ಕೊಡ್ತೀನಿ ಎಷ್ಟು ಸಲ ನೋಡೋದಕ್ಕಾಗುತ್ತೆ, ನೋಡಿ ಪ್ರಾಕ್ಟೀಸ್ ಮಾಡಿ ಎವ್ರಿ ಡೇ ಇದ್ರಲ್ಲಿ ಅಪ್ಲೈ ಮಾಡ್ತಾ ಇರಿ. ಓಕೆ, ಲಾಸ್ ಆರ್ ಪ್ರಾಫಿಟ್ ನಾನು ಏನ್ ಹೇಳ್ಕೊಟ್ಟಿದೀನಿ, ಏನ್ ಡಿಸಿಪ್ಲಿನ್ ಅಲ್ಲಿ ನೀವು ಟ್ರೇಡ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ, ಅದನ್ನ ಮಾತ್ರ ಫಾಲೋ ಮಾಡಿ. ಇವಾಗ ನಾವು ಒಂದು 488 ಸಬ್ಸ್ಕ್ರೈಬರ್ಸ್ ಇದೀವಿ. ಎಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಗೊತ್ತಿಲ್ಲ. ಅಂಡ್ ಆಸ್ ಐ ಟೋಲ್ಡ್, ನನ್ಗೆ ಏನ್ ಫಾಲೋವರ್ಸ್ ಬೇಕಾಗಿಲ್ಲ, ಸಬ್ಸ್ಕ್ರೈಬರ್ಸ್ ಬೇಕಾಗಿಲ್ಲ. ಬಟ್ ದ ಥಿಂಗ್ ಏನು ಅಂದ್ರೆ ಜಾಸ್ತಿ ಜನಕ್ಕೆ ಇದು ರೀಚ್ ಆಗ್ಬೇಕು. ಎಲ್ಲರೂ ಕೂಡ ಅವ್ರೇನೆ ಟ್ರೇಡರ್ ಆಗ್ಬೇಕು. ಯಾವ್ದೇ ತರ ಕೋರ್ಸ್ ಗಳಿಗೆ ಹೋಗಿ ಸ್ಕ್ಯಾಮ್ ಆಗ್ಬಾರ್ದು ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ನೀವು ಇದೇನಾದ್ರು ಫೇಲ್ ಆಯ್ತು ಅಂತ ಬಂದ್ ಕಮೆಂಟ್ ಮಾಡಿದ್ರೆ ಕಮೆಂಟ್ ಮಾಡಿ. ಓಕೆ, ಸೊ ಬ್ರೋ ಇದು ವರ್ಕ್ ಆಗ್ತಾ ಇಲ್ಲ ಅಂತ ನಾನೇ ಹೆಲ್ಪ್ ಮಾಡ್ತೀನಿ ನಿಮಗೆ. ಗೂಗಲ್ ಮೀಟ್ ಗೆ ಹಾಕೊಂಡು ಯು ಡೋಂಟ್ ಹ್ಯಾವ್ ಟು ಪೇ ಎನಿಥಿಂಗ್, ₹0 ಪೇ ಮಾಡ್ಬೇಕು. ಇದನ್ನ ಏನಕ್ಕೆ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾನು ನಿಮ್ಮ ಸ್ಟೇಜ್ ಇಂದಾನೆ ಇಲ್ಲಿಗೆ ಬಂದು ಕೂತ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆ ಸ್ಟೇಜ್ ಅಲ್ಲಿ ಇದ್ದವನೇ, ಅಲ್ಲಿ ಏನೇನ್ ಫೇಸ್ ಮಾಡುತ್ತೀವಿ ಪ್ರಾಬ್ಲಮ್ಸ್ ಎಲ್ಲಾನು ನನ್ಗೆ ಗೊತ್ತಿರೋದೇನೆ. ಓಕೆ, ಸೊ ಹೇಗೆ ದುಡ್ಡುಗಳನ್ನ ಕಿತ್ಕೋತಾ ಇದ್ದಾರೆ, ಅದಕ್ಕೋಸ್ಕರ ನೀವುಗಳು ಕಷ್ಟ ಪಡ್ತಾ ಇರೋದು, ಬೇರೆ ಕೆಲಸಗಳನ್ನ ಮಾಡಿ ದುಡ್ಡುಗಳನ್ನ, ಸ್ಯಾಲ್ರಿಗಳನ್ನ, ಒಂದ್ ತಿಂಗಳು ಸ್ಯಾಲ್ರಿಗಳನ್ನ ಕೇಳ್ತಾರೆ ಸರ್ ಅವರು. ಈ ತರ ಎಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ. ಹೋಪ್ ಇದನ್ನ ಕರೆಕ್ಟ್ ಆಗಿ ಯೂಟಿಲೈಸ್ ಮಾಡ್ಕೋತೀರಾ ಅಂತ. ಈ ವಿಡಿಯೋನ ನೋಡ್ತಾ ಇರೋರು ಮೆಜಾರಿಟಿ ಆಫ್ ದ ಟ್ರೇಡರ್ ಆಗಿರ್ತೀರಾ. ನಿಮ್ಗೆ ಕ್ಯಾಂಡಲ್ ರೀಡಿಂಗ್ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ, ಬಟ್ ದ ಸೆಟಪ್ಸ್ ಗಳು ಹೆಂಗೆ ಅಂತ ಗೊತ್ತಿರಲ್ಲ. ನಾನು ಲಾಟ್ ಆಫ್ ಸೆಟಪ್ಸ್ ನ ಯೂಸ್ ಮಾಡ್ತೀನಿ, ಬಟ್ ಒಂದು ಪ್ರಾಪರ್ ಸೆಟಪ್ ನಾನು ಲಾಸ್ಟ್ ವೆಬಿನಾರ್ ಮಾಡಿ ನಿಮ್ಗೆ ರೆಕಾರ್ಡಿಂಗ್ ಕೊಟ್ಟಿದ್ದೀನಿ. ಬೇಕು ಅಂದ್ರೆ ನನ್ನ ಬಯೋದಲ್ಲಿ ಇದೆ. ಓಕೆ, ಡ್ರೈವ್ ಲಿಂಕ್ ಹೋಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಬಟ್ ಸ್ಟಿಲ್ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಒಂದು ಸ್ಟ್ರಾಟಜಿಗೆ ಬೇಕಾಗಿರೋದು ಫಿಬೋನಚಿ 15 ಮತ್ತೆ 9 EMA ಆರ್ 20 EMA, ಬೊಲಿಂಜರ್ ಬ್ಯಾಂಡ್. ದೆನ್ ಬೇಕಾಗಿರುವಂತದ್ದು ಮಾರ್ಕೆಟ್ ಸ್ಟ್ರಕ್ಚರ್ ನ ಅರ್ಥ ಮಾಡ್ಕೋಬೇಕು. ಸ್ಟ್ರಕ್ಚರ್ ಗಳು ಬ್ರೇಕ್ ಆಗಿದ್ಯಾ, ಅಪ್ ಟ್ರೆಂಡ್ ಅಂದ್ರೇನು, ಡೌನ್ ಟ್ರೆಂಡ್ ಅಂದ್ರೇನು, ಇವೆಷ್ಟು ಗೊತ್ತಿದ್ರೆ ಸಾಕು ನಿಮ್ಗೆ. ಎನ್ನಫ್, ಅದಕ್ಕಿಂತ ಬೇರೆ ಏನು ಬೇಕಾಗಿಲ್ಲ. ಓಕೆ, ಇವಾಗ ಏನ್ ಮಾಡ್ತೀನಿ ಅಂದ್ರೆ ಸಿಂಪಲ್, ನಾನು ಫಸ್ಟ್ ಡ್ರಾಯಿಂಗ್ ನೆಲ್ಲ ಕ್ಲಿಯರ್ ಮಾಡ್ಕೋತೀನಿ. ಓಕೆ, ಇವಾಗ ಸಿಂಪಲ್ ಇಲ್ಲಿ ಏನು ಅಂದ್ರೆ, ಓಕೆ, ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ ಅಪ್ ಟ್ರೆಂಡ್ ಹೇಗಾಗತ್ತೆ. ಮಾರ್ಕೆಟ್ ಮೇಲ್ ಹೋಗುತ್ತೆ, ಕರೆಕ್ಟಾ, ಕರೆಕ್ಷನ್ ಮಾಡುತ್ತೆ, ದೆನ್ ಅಗೇನ್ ಮೇಲ್ ಹೋಗುತ್ತೆ, ಕರೆಕ್ಷನ್ ಮಾಡುತ್ತೆ, ಅಗೇನ್ ಮೇಲ್ ಹೋಗುತ್ತೆ, ಕರೆಕ್ಷನ್ ಮಾಡುತ್ತೆ. ಇದನ್ನ ಅಪ್ ಟ್ರೆಂಡ್ ಅಂತೀವಿ. ಅಪ್ ಟ್ರೆಂಡ್. ಡೌನ್ ಟ್ರೆಂಡ್ ಅಂದ್ರೆ ಏನು, ಮಾರ್ಕೆಟ್ ಫಾಲ್ ಆಗುತ್ತೆ, ಓಕೆ, ಕರೆಕ್ಷನ್ ಮಾಡುತ್ತೆ, ಫಾಲ್ ಆಗುತ್ತೆ, ಕರೆಕ್ಷನ್ ಮಾಡುತ್ತೆ, ಫಾಲ್ ಆಗುತ್ತೆ, ಕರೆಕ್ಷನ್ ಮಾಡುತ್ತೆ. ಇಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡಿ, ನಮ್ಗೆ ಎಲ್ಲೆಲ್ಲಿ ಟ್ರೇಡ್ ಆಪರ್ಚುನಿಟಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಎಂಟರ್ ಆದ್ರೆ ನಾವು ಇಷ್ಟನ್ನು ಕ್ಯಾಚ್ ಮಾಡ್ಬೋದು. ಇಲ್ಲಿ ಎಂಟರ್ ಆದ್ರೆ ಅಂದ್ರೆ ರೀಟ್ರೇಸ್ಮೆಂಟ್ ಅಂತೀವಿ ಇದನ್ನ. ರೀಟ್ರೇಸ್ಮೆಂಟ್ ಅಲ್ಲಿ ಎಂಟರ್ ಆದ್ರೆ ಇಷ್ಟನ್ನು ಕ್ಯಾಚ್ ಮಾಡ್ಬೋದು. ಹಂಗೆ ಡೌನ್ ಟ್ರೆಂಡ್ ಅಲ್ಲಿ ಬಂದ್ರೆ ಈ ರೀಟ್ರೇಸ್ಮೆಂಟ್ ಅಲ್ಲಿ ಟ್ರೇಡ್ ತಗೊಂಡ್ರೆ ಇಷ್ಟನ್ನು ಕ್ಯಾಚ್ ಮಾಡಬಹುದು, ಇಲ್ಲಿ ತಗೊಂಡ್ರೆ ಕ್ಯಾಚ್ ಮಾಡಬಹುದು. ಹಾಗೆ ರೀಟ್ರೇಸ್ಮೆಂಟ್ ಅಲ್ಲಿ ತಗೊಂಡ್ರೆ ಟ್ರೇಡ್ಸ್ ಗಳನ್ನ ಕ್ಯಾಚ್ ಮಾಡಬಹುದು. ನಮ್ಮ ಸೆಟಪ್ ಏನರ್ಥ, ರೀಟ್ರೇಸ್ಮೆಂಟ್ ಗಳಲ್ಲಿ ನಾವಿವತ್ತು ಟ್ರೇಡ್ ಗಳನ್ನ ಕ್ಯಾಚ್ ಮಾಡ್ತೀವಿ, ಅಷ್ಟೇ ಸಿಂಪಲ್. ಬಟ್ ಬ್ರೋ ಅಪ್ ಸೈಡ್ ಟ್ರೇಡ್ ತಗೊಳ್ಳೋದ, ಡೌನ್ ಸೈಡ್ ತಗೊಳ್ಳೋದ ಏನು ಗೊತ್ತೇ ಆಗಲ್ವಲ್ಲ ಬ್ರೋ ಅಂತ ಎಷ್ಟೋ ಜನ ಕೇಳ್ತೀರಾ. ಹೆಂಗೆ ಡೈರೆಕ್ಷನ್ ನ ಫೈಂಡ್ ಔಟ್ ಮಾಡೋದು, ಅದನ್ನು ಕ್ಲಿಯರ್ ಮಾಡ್ತೀನಿ. ಹೋಪ್ ನಿಮ್ಗೆಲ್ಲ ಬೇಸಿಕ್ ಗೊತ್ತಿರುತ್ತಲ್ವಾ. ಕ್ಯಾಂಡಲ್ ರೀಡಿಂಗು ಅದೆಲ್ಲ ಗೊತ್ತಿಲ್ಲ ಅಂದ್ರೆ ನಾನು ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಹೋಗಿ ನೋಡಿ. ಪ್ಲೇ ಲಿಸ್ಟ್ ಅಲ್ಲಿ ಲಾಟ್ ಆಫ್ ಕಾನ್ಸೆಪ್ಟ್ಸ್ ಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೀನಿ. ಡೌನ್ ಟ್ರೆಂಡ್ ಅಂದ್ರೆ ಅಪ್ ಟ್ರೆಂಡ್ ಅಂದ್ರೆ ಎಲ್ಲ ಇದೆ, ಹೋಗಿ ನೋಡಿ ಒಂದ್ಸಲ. ಓಕೆ, ಇವಾಗ ಜಸ್ಟ್ ಇಮ್ಯಾಜಿನ್ ಮಾಡಿ. ಓಕೆ, ಜಸ್ಟ್ ಇಮ್ಯಾಜಿನ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಓಕೆ, ಈಗ ಮಾರ್ಕೆಟಿಂಗ್ ಮೇಲ್ ಹೋಗ್ತಾ ಇರತ್ತೆ ಬ್ರೋ, ಮೇಲ್ ಹೋಗ್ತಾ ಇರತ್ತೆ. ಎಲ್ಲಿ ಟ್ರೇಡ್ ತಗೊಳ್ಳೋದು, ಹಿಂಗ್ ಕರೆಕ್ಷನ್ ಮಾಡುತ್ತೆ, ಇಲ್ಲೆಲ್ಲೂ ಟ್ರೇಡ್ ತಗೋಬೇಡಿ. ಓಕೆ, ಇಲ್ಲಿಂದ ಇಲ್ಲಿಗೆ ನೀವು ಸ್ವಿಂಗ್ ಹಾಕೊಂಡು ಅಂದ್ರೆ ಫಿಬ್ ಹಾಕೊಂಡು 0.5 0.6 ಬೇಡ. ಬರ್ಲಿ ಮಾರ್ಕೆಟ್, ಇದನ್ನ ಬ್ರೇಕ್ ಮಾಡ್ತು ಅನ್ಕೊಳ್ಳೋಣ. ಈ ಸ್ವಿಂಗ್ ನ ಅಂದ್ರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತೀವಲ್ಲ, ಈ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ. ಹಿಂಗ್ ಮಾರ್ಕೆಟಿಂಗ್ ಮೇಲ್ ಹೋಗ್ತಾ ಇದೆ, ದೆನ್ ಕೆಳಗಡೆ ಬರೋದಕ್ಕೆ ಶುರು ಆಯ್ತು ಹಿಂಗೆ. ನೀವೇನ್ ಮಾಡ್ಬೇಕು ಅಂದ್ರೆ ಫಿಬ್ ನ ಇಲ್ಲಿಂದ ಇಲ್ಲಿಗೆ ಫಿಬ್ ನ ಹಾಕೋಬೇಕು. ದೆನ್ 0.5 0.6 ಬರುತ್ತಲ್ಲ,
ಇಲ್ಲಿಗೆ ಬರುತ್ತೆ, ಸಪೋರ್ಟ್ ತಗೊಂತು ಅಂತ ಅನ್ಕೊಳ್ಳೋಣ. ಓಕೆ, ಇಲ್ಲಿ ಸಪೋರ್ಟ್ ತಗೊಂಡಾಗ ನಿಮಗೆ ಗೊತ್ತಾಗಬೇಕು ಟ್ರೇಡ್ ತಗೋಬಾರ್ದು. ಎಸ್, ಡೈರೆಕ್ಷನ್ ಅಪ್ ಸೈಡ್ ಅಂದ್ರೆ ಇಲ್ಲಿಂದ ಹೈಯರ್ ಹೈ ಮಾಡ್ಕೊಂಡು ಹೋಗುತ್ತೆ, ವಿತ್ ದ ಟ್ರೆಂಡ್ ನಾನು ಹೋಗ್ಬೋದು ಅಂತ ಅನ್ಕೋತೀರಾ. ಬಟ್ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಟ್ರೇಡ್ ನ ತಗೋಬಾರ್ದು. ವೆಯ್ಟ್ ಫಾರ್ 15.9 EMA ಬ್ರೇಕ್ಔಟ್ ಗೆ ವೆಯ್ಟ್ ಮಾಡಿ, ಆರ್ 0.5 0.6 ನ ಸಪೋರ್ಟ್ ತಗೊಂಡು 15.9 EMA ನ ಬ್ರೇಕ್ ಮಾಡ್ತು, ಆರ್ 20 EMA ನ ಬ್ರೇಕ್ ಮಾಡ್ತು, 20 EMA ಮೇಲಿತ್ತು, ಆರ್ ಬೊಲಿಂಜರ್ ಬ್ಯಾಂಡ್ ನ ಸಪೋರ್ಟ್ ತಗೋತು ಅಂತ ಅನ್ಕೊಂಡ್ರೆ ದೆನ್ ನಿಮ್ಗೆ ಕನ್ಫರ್ಮೇಶನ್ ಜಾಸ್ತಿ ಆಗುತ್ತೆ, ಟ್ರೇಡ್ ತಗೋಬಹುದು ವಿತ್ ಹೈಯರ್ ಲಾಸ್. ಅದೇ ನೀವು ಡೌನ್ ಟ್ರೆಂಡ್ ಬರ್ತಾ ಇದ್ದೀರಾ ಅಂದ್ರೆ ಸಿಂಪಲ್ ಮಾರ್ಕೆಟಿಂಗ್ ಬೀಳ್ತಾ ಇರುತ್ತೆ. ಓಕೆ, ಇದು ಸೆಕೆಂಡ್ ಸಿನಾರಿಯೋ, ಡೌನ್ ಟ್ರೆಂಡ್ ಬೀಳ್ತಾ ಇರೋದು, ಮಾರ್ಕೆಟ್ ಬೀಳ್ತಾ ಇರುತ್ತೆ. ಸೊ ಹಿಂಗ್ ಮೇಲ್ ಹೋಗುತ್ತೆ. ಓಕೆ, ದೆನ್ ಈ ಸ್ಟ್ರಕ್ಚರ್ ನ ಬ್ರೇಕ್ ಮಾಡ್ತು ಅನ್ಕೊಳ್ಳೋಣ. ಓಕೆ, ಹಿಂಗೇ ಬೀಳ್ತಾ ಇರುತ್ತೆ, ದೆನ್ ಒಂದ್ ಸ್ವಲ್ಪ ಮೇಲ್ ಹೋಗುತ್ತೆ. ಹಿಂಗ್ ಮೇಲ್ ಹೋಗ್ತಾ ಇದೆ ಅಂತ ಗೊತ್ತಾದಾಗ ಇಲ್ಲಿಂದ ಇಲ್ಲಿಗೆ ಫಿಬ್ಬು, ಇಲ್ಲ ಅಂದ್ರೆ ಲೆಟ್ಸ್ ಇವಾಗ ಹಿಂಗ್ ಬಂದು ಹಿಂಗೊಂದು ಸ್ವಿಂಗ್ ಮಾಡಿ ಬಿದ್ದಿರುತ್ತೆ, ಹಿಂಗ್ ಮೇಲೆ ಹೋಗ್ತಾ ಇರುತ್ತೆ, ಅವಾಗ ಇಲ್ಲಿಂದ ಇಲ್ಲಿಗೆ ತಗೋಬೇಕು. ಓಕೆ, ಸಿಂಪಲ್. ಸೊ ಹಿಂಗ್ ಬಂದಿರುತ್ತೆ, ಮೇಲ್ ಹೋಗುತ್ತೆ, ದೆನ್ ಹಿಂಗ್ ಬಂದು ಹಿಂಗ್ ಬ್ರೇಕ್ ಆಗುತ್ತೆ, ದೆನ್ ಹಿಂಗ್ ಮೇಲ್ ಹೋಗುತ್ತೆ, ಅವಾಗ ಈ ಸ್ವಿಂಗ್ ತಗೋಬೇಡಿ, ನಿಯರ್ ಇರುವಂತ ಸ್ವಿಂಗ್ ನ ತಗೊಳ್ಳಿ. ದೆನ್ ಫಿಬ್ ನ ಮಾರ್ಕ್ ಮಾಡ್ಕೊಡಿ 0.5 0.6 ಅಲ್ಲಿ ಟ್ರೇಡ್ ತಗೊಳ್ಳಿ. ಇನ್ ಕೇಸ್ ಇಲ್ಲಿ ಬ್ರೇಕ್ ಮಾಡ್ತು ಅನ್ಕೊಳ್ಳೋಣ, ಟ್ರೇಡ್ ಬೈ ಸೈಡ್ ಮುಟ್ಟಕ್ಕೆ ಹೋಗ್ಬಾರ್ದು. ಇಷ್ಟು ಮೂಮೆಂಟ್ ಆದ್ಮೇಲೆ ಬೈ ಸೈಡ್ ಏನಕ್ಕೆ ತಗೋತಿರೋದಿಲ್ಲ, ಮೇ ಬಿ ಚಾನ್ಸ್ ಕ್ವಿಕ್ ಆಗಿ ಬೀಳೋ ಚಾನ್ಸಸ್ ಇರುತ್ತೆ, ಇಲ್ಲಾಂದ್ರೆ ಪಟ್ಟಂತ ಬಿದ್ದು ಸ್ಟಾಪ್ ಲಾಸ್ ಅಂಟ್ ಮಾಡಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ವಿತ್ ದ ಡೈರೆಕ್ಷನ್ ಹೋಗ್ಬೇಕು, ಟ್ರೆಂಡ್ ನ ನೋಡ್ಕೊಳ್ಳಿ, ದೆನ್ ಟ್ರೆಂಡ್ ಜೊತೆಗೇನೆ ಟ್ರೇಡ್ ಮಾಡಿ. ಓಕೆ, ಇದು ಬೇಸಿಕ್ ಸೆಟಪ್. ಇದ್ರ ಜೊತೆಗೆ ಫಿಬ್ ನ ಇನ್ಕ್ಲೂಡ್ ಮಾಡ್ಕೋತಾ ಇದೀವಿ, ಹಾಗೇನೆ 15.9 EMA ಇನ್ಕ್ಲೂಡ್ ಮಾಡ್ಕೋಬಹುದು, ಇಲ್ಲಾಂದ್ರೆ 20 EMA ಇನ್ಕ್ಲೂಡ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಎಕ್ಸ್ಟ್ರಾ ಬೊಲಿಂಜರ್ ಬ್ಯಾಂಡ್ ನ ಆಡ್ ಮಾಡ್ತೀನಿ ನಾನು. ಓಕೆ, ಎಲ್ಲಾನು ಕೂಡ ಇಂಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇವಾಗ ನಾನು ಟ್ರೇಡ್ ನ ತಗೊಳ್ಳೋ ಪ್ಲಾನ್ ಮಾಡ್ತೀನಿ. ಹೆಂಗೆ ಟ್ರೇಡ್ ನ ತಗೊಳ್ಳೋ ಪ್ಲಾನ್, ಫಸ್ಟ್ ನಾನು ಥಿಯರಿ ಆಗಿ ಹೇಳ್ತೀನಿ. ಓಕೆ, ಫಸ್ಟ್ ನೀವು ತಲೆಯಲ್ಲಿ ಇಟ್ಕೋಬೇಕಾಗಿರೋದು, ಯಾವತ್ತೂ ಕೂಡ ಅಗೇನೆಸ್ಟ್ ದ ಟ್ರೆಂಡ್ ಟ್ರೇಡ್ ಅನ್ನ ಮಾಡಕ್ ಹೋಗ್ಬಾರ್ದು, ವೆಯ್ಟ್ ಕಾಮ್ ಆಗಿ ಕೂತ್ಕೊಳ್ಳಿ. ಸೊ ಇಲ್ಲಿ ಟೈಮ್ ಫ್ರೇಮ್ ಏನ್ ಯೂಸ್ ಮಾಡ್ತೀನಿ ಅಂದ್ರೆ 3 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡ್ತೀನಿ. ಓಕೆ, 5 ಮಿನಿಟ್ಸ್ ಯೂಸ್ ಮಾಡ್ತಾ ಇಲ್ಲ, 3 ಮಿನಿಟ್ಸ್ ಯೂಸ್ ಮಾಡ್ತೀನಿ. ಯಾಕೆ ಅಂದ್ರೆ ನಾನು ಟ್ರೇಡ್ ಅನ್ನ ನೀವು ತಗೋಬೇಕಾಗಿರೋ ಟೈಮ್ ಏನಿದೆಯಲ್ಲ, 1 ಗಂಟೆಯಿಂದ 1 ಗಂಟೆ PM ಇಂದ 10 ಗಂಟೆ PM. ಓಕೆ, ಲಂಡನ್ ಸೆಷನ್ ಸ್ಟಾರ್ಟ್ ಆಗುತ್ತಲ್ಲ, ಸೊ 1 ಗಂಟೆಯಿಂದ 10 ಗಂಟೆ ಒಳಗಡೆ ಟ್ರೇಡ್ ನ ಪ್ಲಾನ್ ಮಾಡ್ಬೇಕು. 1 ಗಂಟೆ ಹಿಂದೆ ಯಾವುದೇ ತರ ಟ್ರೇಡ್ ನ ತಗೊಳಕ್ ಹೋಗ್ಬೇಡಿ. ಜಸ್ಟ್ ವೆಯ್ಟ್ ಫಾರ್ ಟ್ರೆಂಡ್ ಕನ್ಫರ್ಮೇಶನ್. ಯಾವ ಟ್ರೆಂಡ್ ಇದೆ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ಲ, ಸುಮ್ನೆ ಹೋಗಿ ಜಂಪ್ ಮಾಡ್ಬೇಡಿ. 1 ಗಂಟೆ ಆದ್ಮೇಲಿಂದ ಶುರು ಮಾಡಿ. ಓಕೆ, ಸೊ 3 ಮಿನಿಟ್ಸ್ ಟೈಮ್ ಫ್ರೇಮ್, 1 ಗಂಟೆಯಿಂದ ಇದು. ದೆನ್ ಕುಕ್ ಮಾಡೋದಕ್ಕೆ ಇವಾಗ ಐಟಮ್ಸ್ ಬೇಕಲ್ಲ, ಏನೇನ್ ಬೇಕು? ಫಿಬ್ ಅಲ್ಲಿ ನಿಮ್ಗೆ ಸೆಟ್ಟಿಂಗ್ಸ್ ಅಲ್ಲಿ 0.5 ಓಪನ್ ಇರ್ಲಿ, 0.618 ಓಪನ್ ಇರ್ಲಿ, ದೆನ್ 1 and 0 enough. ಓಕೆ, ದೆನ್ 15.9 EMA ಆರ್ 20 EMA, ಇವೆರಡರಲ್ಲಿ ಈ 3 EMA ಅಲ್ಲಿ 15.9 EMA ಬೋತ್ ಯೂಸ್ ಮಾಡಿ, ಇಲ್ಲಾಂದ್ರೆ 20 EMA ಒಂದೇ ಯೂಸ್ ಮಾಡಿ. ಓಕೆ, ಅದು ನಿಮಗೆ ಬಿಟ್ಟಿದ್ದು. ದೆನ್ ಬೊಲಿಂಜರ್ ಬ್ಯಾಂಡ್. ಓಕೆ, ನಿಮಗೆ ಬೇಕಾಗಿರೋದು ಇಷ್ಟೇನೆ. ಓಕೆ, ಸೊ ಡೈಲಿ 0.01 ಲಾಟ್ ಅಲ್ಲಿ ಟ್ರೇಡ್ ಮಾಡಿ, ದೆನ್ ಗೋ ಅಂಡ್ ಇನ್ಕ್ರೀಸ್. ಓಕೆ, ಸೊ ಇವಾಗ ನಾನು ಹೆಂಗೆ ಅಂದ್ರೆ ಒಂದ್ ಸ್ವಲ್ಪ ಥಿಯರಿ ಆಗಿ ಟ್ರೇಡ್ ಗಳನ್ನ ತೋರಿಸ್ತೀನಿ, ಅಂದ್ರೆ ಥಿಯರಿ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದೆನ್ ಅದಾದ್ಮೇಲೆ ಟ್ರೇಡಿಂಗ್ ವ್ಯೂ ಅಲ್ಲಿ ತೋರಿಸ್ತೀನಿ, ಒಂದು ಹಳೇದು ಒಂದು 5-6 ಟ್ರೇಡ್ಸ್ ಗಳನ್ನ ತೋರಿಸ್ತೀನಿ. ಲೇಟರ್ ಆನ್ ರಿಯಲ್ ಟ್ರೇಡ್ ತಗೊಳ್ಳೋಣ BTC ಅಲ್ಲಿ, ಇನ್ ಕೇಸ್ ಚಾನ್ಸ್ ಇದ್ರೆ. ಓಕೆ, ಮಾರ್ಕೆಟಿಂಗ್ ಮೂವ್ ಆಗ್ತಾ ಇರುತ್ತೆ. ಓಕೆ, ಸೊ ಹಿಂಗೆಲ್ಲ ಆಡ್ತಾ ಇರುತ್ತೆ, ನೀವು ನೋಡಿರ್ತೀರಾ. ನೀವು ಇಲ್ಲೆಲ್ಲೂ ಟ್ರೇಡ್ ತಗೊಳಕ್ ಹೋಗ್ಬಾರ್ದು. ಈ ಒಂದು ಸ್ಟ್ರಕ್ಚರ್ ಬ್ರೇಕ್ ಆಗ್ಬೇಕು. ಬ್ರೇಕ್ ಆಯ್ತು, ಓಕೆ, ದೆನ್ ಹಿಂಗ್ ಮೂವ್ಮೆಂಟ್ ಆಗ್ತಾನೆ ಇತ್ತು ಅನ್ಕೊಳ್ಳಿ, ವೆಯ್ಟ್ ಎಲ್ಲೂ ತಗೊಳಕ್ ಹೋಗ್ಬೇಡಿ, ಕರೆಕ್ಷನ್ ಆಗೋದಕ್ಕೆ ಬರುತ್ತೆ ಹಿಂಗೆ. ಓಕೆ, ಅವಾಗ ನಿಯರ್ ಸ್ವಿಂಗ್ ಯಾವ್ದು ಇರುತ್ತಲ್ಲ, ಇಲ್ಲಿ ಯಾವ್ದು ಸ್ವಿಂಗ್ ಇಲ್ಲ, ಸ್ಟ್ರೈಟ್ ಆಗಿ ಹೋಗಿದೆ. ಸೊ ಇಲ್ಲಿಂದ ಇಲ್ಲಿಗೆ ಹಾಕೊಳ್ಳಿ, 0.5 and 0.6 ಇಲ್ಲಿ ಬಂತು ಅನ್ಕೊಳ್ಳೋಣ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಬರುತ್ತೆ, ಒಂದು ಹ್ಯಾಮರ್ ಏನೋ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಆಯ್ತು ಅನ್ಕೊಳ್ಳೋಣ. EMA ಗಳು ಹತ್ರ ಇತ್ತು ಅನ್ಕೊಳ್ಳಿ, ಮುಟ್ಟಕ್ಕೆ ಹೋಗ್ಬೇಡಿ. ಓಕೆ, ಸೊ ಇನ್ ಕೇಸ್ EMA ಹತ್ರ ಇದ್ದು ಬೊಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ನ ಸಪೋರ್ಟ್ ತಗೋತು ಅಂತ ಅನ್ಕೊಳ್ಳಿ. ಲೋವರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ಅಂತ ತೋರಿಸ್ತೀನಿ ಬೊಲಿಂಜರ್ ಬ್ಯಾಂಡ್ ಅಲ್ಲಿ. ಓಕೆ, ಲೋವರ್ ಬ್ಯಾಂಡ್ ನ ಸಪೋರ್ಟ್ ತಗೋತು ಅನ್ಕೊಳ್ಳಿ. ಲೋವರ್ ಬ್ಯಾಂಡ್ ನ ಸಪೋರ್ಟ್ ತಗೊಂಡಿದೆ ಅಂದ್ರೆ ಆ ಸಪೋರ್ಟ್ ಒಂದು ಕನ್ಫರ್ಮೇಶನ್, 0.5 and 0.6 ಒಂದು ಕನ್ಫರ್ಮೇಶನ್. ಓಕೆ, ಸೊ ದಟ್ ನೀವು ಟ್ರೇಡ್ ಅನ್ನ ತಗೋಬಹುದು. ಓಕೆ, EMA ಹತ್ರ ಇದ್ರು. ಇನ್ ಕೇಸ್ 0.5 and 0.6 ನ ಸಪೋರ್ಟ್ ತಗೊಂಡು ಬೋತ್ EMA ನು ಬ್ರೇಕ್ ಮಾಡಿ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ತಗೊಂಡಿದೆ ಅಂದ್ರೆ ದೆನ್ ಡನ್. ಲಾಟ್ ನ ಒಂದು ಸ್ವಲ್ಪ ಜಾಸ್ತಿ ಮಾಡಿ, 0.01 ಇಂದ 0.02 ಹೋಗಿ. ಸಿಂಪಲ್, ಇಷ್ಟೇನೇನೆ. ಡೌನ್ ಸೈಡ್ಗೂ ಹಾಗೇನೇನೆ ಸಿಂಪಲ್, ಮಾರ್ಕೆಟಿಂಗ್ ಬೀಳ್ತಾ ಇರುತ್ತೆ,
ಹಿಂಗ್ ಎಲ್ಲೆಲ್ಲೋ ಹಿಂಗ್ ಓಡಾಡಿರುತ್ತೆ ಅನ್ಕೊಳ್ಳಿ, ದೆನ್ ಹಿಂಗ್ ಬಂದು ಹಿಂಗ್ ಓಡಾಡಿ ಹಿಂಗ್ ಬ್ರೇಕ್ ಮಾಡ್ತು ಅನ್ಕೊಳ್ಳಿ. ಸೊ ಇಲ್ಲೊಂದ್ ಸ್ವಿಂಗ್ ಇದೆ, ಇಲ್ಲೊಂದ್ ಸ್ವಿಂಗ್ ಇದೆ. ನೀವು ತಗೋಬೇಕಾಗಿರೋ ಸ್ವಿಂಗು ಈ ಸ್ವಿಂಗ್ ಇಂದ ಮೂವ್ಮೆಂಟ್ ಆಗ್ತಾ ಇರುತ್ತೆ, ದೆನ್ ಹಿಂಗ್ ಹೆಂಗೋ ಬಂದಿರುತ್ತೆ, ದೆನ್ ತಗೊಳ್ಳಿ. ಓಕೆ, 0.5 0.6 ಅಲ್ಲಿ ರಿಜೆಕ್ಷನ್ ಆಯ್ತು ಅನ್ಕೊಳ್ಳಿ, ವಿತ್ EMA ಆರ್ ಬೊಲಿಂಜರ್ ಬ್ಯಾಂಡ್, ಅಪ್ಪರ್ ಬೊಲಿಂಜರ್ ಬ್ಯಾಂಡ್. ಓಕೆ, ಅದ್ರ ಜೊತೆಗೆ ರಿಜೆಕ್ಷನ್ ಆಯ್ತು ಅಂದ್ರೆ ಟ್ರೇಡ್ ನ ಪ್ಲೇಸ್ ಮಾಡಿ. ಇವಾಗ ನಾನು ಬೊಲಿಂಜರ್ ಬ್ಯಾಂಡ್ ಹೇಳ್ತಾ ಇದೀನಲ್ಲ, ಎಷ್ಟೋ ಜನ ಗೊತ್ತಿರಲ್ಲ. ಬೊಲಿಂಜರ್ ಬ್ಯಾಂಡ್ ಏನು ಅಂದ್ರೆ ಅದು ಮಾರ್ಕೆಟ್ ಡೈರೆಕ್ಷನ್ ಹೇಳಲ್ಲ, ಮಾರ್ಕೆಟ್ ಎಷ್ಟು ಮೂವ್ ಆಗ್ಬೋದು ಅಂತ ಹೇಳುತ್ತೆ. ಬ್ರೋ ಹೇಳ್ತಾರೆ, ಬ್ರೋ ಸೈಡ್ ವೇಸ್ ನೆಲ್ಲ ಹೆಂಗ್ ಬ್ರೋ ಟ್ಯಾಕಲ್ ಮಾಡೋದು ಅಂತ. ಬೊಲಿಂಜರ್ ಬ್ಯಾಂಡ್ ಅಲ್ಲಿ ಅಪ್ಪರ್ ಬ್ಯಾಂಡ್ ಒಂದಿರುತ್ತೆ, ಲೋವರ್ ಬ್ಯಾಂಡ್ ಒಂದಿರುತ್ತೆ, ಮಿಡಲ್ ಬ್ಯಾಂಡ್ ಒಂದಿರುತ್ತೆ. ನೀವು ಇಲ್ಲೊಂದು ಅಪ್ಪರ್ ಬ್ಯಾಂಡ್, ಇದು ಲೋವರ್ ಬ್ಯಾಂಡ್ ಅಲ್ಲಿ ಒಂದು ಟ್ರೇಡ್ ನ ಪ್ಲೇಸ್ ಮಾಡಿದೀರ ಅಂದ್ರೆ ಮ್ಯಾಕ್ಸಿಮಮ್ ಏನಾಗ್ಬೋದು ಗೊತ್ತಾ, ಇನ್ ಕೇಸ್ ಒಂದು ಇದನ್ನ ಒಡೆದು ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ, ಅವ್ರ ಇದನ್ನ ಹೊಡೆದು ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಇದನ್ನ ಬ್ರೇಕ್ ಆಗಿ ಮೇಲ್ ಹೋಗುವಂತ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಓಕೆ, ಸೊ ನೀವ್ ಏನ್ ಮಾಡ್ಬೋದು ಅಂದ್ರೆ ಸಿಂಪಲ್, ನಾನು ಹೇಳಿದ್ನಲ್ಲ. ಹಿಂಗ್ ಹೋಗ್ತಾ ಇರತ್ ಮಾರ್ಕೆಟ್ ಅಪ್ ಟ್ರೆಂಡ್. ದೆನ್ ಇಲ್ಲಿ ಬ್ರೇಕ್ ಮಾಡ್ತು, ಇಲ್ಲಿ ಫಿಬ್ ಹಾಕೋತೀರಾ, ಇಲ್ಲಿಗೆ 0.5 0.6 ಗೆ ವೆಯ್ಟ್ ಮಾಡ್ತೀರಾ. ಲೆಟ್ಸ್ ಸೇ 0.5 0.6 ಇಲ್ಲೇ ಏನಾದ್ರು ಲೋವರ್ ಬ್ಯಾಂಡ್ ಸಪೋರ್ಟ್ ತಗೊಂಡು 0.5 0.6 ಸಪೋರ್ಟ್ ತಗೋತು, ಮಿಡಲ್ ಬ್ಯಾಂಡ್ ಬ್ರೇಕ್ ಮಾಡಿತ್ತು ಅಂದ್ರೆ ಹೈ ಕನ್ಫರ್ಮೇಶನ್ ಇರುತ್ತೆ. ಟಾರ್ಗೆಟ್ ಇಡಬೇಕಾದ್ರೆ ಅಪ್ಪರ್ ಬ್ಯಾಂಡ್ ನ ಇಡಿ. ಇನ್ ಕೇಸ್ ಅಪ್ಪರ್ ಬ್ಯಾಂಡ್ ಏನಾದ್ರು ಹತ್ರನೇ ಇತ್ತು ಅಂತ ಅಂದ್ರೆ ಅವಾಗ ನೀವು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ಟ್ರೇಡ್ ತಗೋಬೇಕಾದ್ರೆ. ಯಾಕಂದ್ರೆ ಅಪ್ಪರ್ ಬ್ಯಾಂಡ್ ಟ್ರೇಡ್ ತಗೊಳ್ಳಿ, ಅಪ್ಪರ್ ಬ್ಯಾಂಡ್ ನ ಟಚ್ ಮಾಡಿ ಏನಾದ್ರು ನಿಮ್ಗೆ ರಿಜೆಕ್ಷನ್ ಕ್ಯಾಂಡಲ್ ಬಂತು ಅಂದ್ರೆ ಅಲ್ಲೇ ಕ್ಲೋಸ್ ಮಾಡ್ಬಿಡಿ ಟಕ್ ಅಂತ. ಸ್ಟಾಪ್ ಲಾಸ್ ತನಕ ವೆಯ್ಟೇ ಮಾಡಬೇಡಿ. ಓಕೆ, ಇನ್ ಕೇಸ್ ಅದ್ ಮೇಲೋದ್ರು ಹೋಗ್ಲಿ, ಬಟ್ ರಿವರ್ಸ್ ಆಗೋದಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವನ್ನೆಲ್ಲ ಎಂಡ್ ಟು ಎಂಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ರಿಯಲ್ ಮಾರ್ಕೆಟ್ ಅಲ್ಲಿ ಅಂಡ್ ಟ್ರೇಡಿಂಗ್ ವ್ಯೂ ಅಲ್ಲಿ. ಓಕೆ, ಫಸ್ಟ್ ನಾನು ಏನ್ ಮಾಡಿದೆ, ಟೈಮ್ ಫ್ರೇಮ್ ನ 3 ಮಿನಿಟ್ಸ್ ಗೆ ಹಾಕೋತಾ ಇದ್ದೀನಿ. ಓಕೆ, 3 ಮಿನಿಟ್ಸ್ ಗೆ ಟೈಮ್ ಫ್ರೇಮ್ ನ ಹಾಕೊಂಡಿದ್ದೀನಿ. ಏನಂದೆ ನಾನು 1 ಗಂಟೆಯಿಂದ. ಓಕೆ, 1 ಗಂಟೆ ಎಲ್ಲಿದೆ, ಇಲ್ಲೊಂದು ಲೈನ್ ಹಾಕೋತೀನಿ. ಇಲ್ಲಿಂದ 1 ಗಂಟೆ ಸ್ಟಾರ್ಟ್. ಓಕೆ, ಇಲ್ಲಿಂದ 1 ಗಂಟೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಇಲ್ಲಿ ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಕಂಪ್ಲೀಟ್ಲಿ ಫಾಲ್ ಆಗಿದೆ. ಓಕೆನಾ, ಫಾಲ್ ಆಗಿ ಬಂದಿದೆ ಫಾಲ್ ಆಗಿದೆ. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಕಾಣಿಸ್ತಾ ಇದೆಯಾ, ಸ್ಟ್ರಕ್ಚರ್ ನ ಬ್ರೇಕ್ ಮಾಡಿದೆ. ಓಕೆ, ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡಿದೆ ಈ ಒಂದು ಸ್ಟ್ರಕ್ಚರ್ ನ. ನಾನು ಆಗ್ಲೇ ಬೋರ್ಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದೇ ಸ್ಟ್ರಕ್ಚರ್ ನ ಐ ಥಿಂಕ್ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇಲ್ಲ ಅನ್ಸುತ್ತೆ, ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀನಿ, ಒಂದೇ ಒಂದ್ ನಿಮಿಷ. ಓಕೆ, ಕಾಣಿಸ್ತಾ ಇದೆಯಾ, ಅಲ್ಲಿ ಎಲ್ಲೋ ಲೈನ್ ಹಾಕೊಂಡಿದ್ದೀನಲ್ಲ. ಓಕೆ, ಎಲ್ಲೋ ಲೈನ್ ಕಾಣಿಸ್ತಾ ಇದೆಯಲ್ಲ. ಎಲ್ಲೋ ಲೈನ್ ಹಾಕೊಂಡಿದ್ದೀನಲ್ಲ, ಇದನ್ನ ಒಂದ್ ಸ್ವಲ್ಪ ಬ್ಲಾಕ್ ಮಾಡ್ಕೋತೀನಿ, ಅವ್ರು ಬೇರೆ ಕಲರ್ ಮಾಡ್ಕೋತೀನಿ, ಯಾಕೋ ಕಾಣಿಸ್ತಾ ಇಲ್ಲ ಅದು. ದೊಡ್ಡ ಲೈನ್ ಹಾಕೋತೀನಿ. ಎಸ್, ಗ್ರೀನ್ ಲೈನ್ ಇಲ್ಲಿ ಏನಕ್ಕೆ ಕಾಣಿಸ್ತಾ ಇದೆಯಲ್ಲ. ಸಿಂಪಲ್, ರಿಮೂವ್ 3 ಡಾಯಿಂಗ್ಸ್. ನಾನು ಹೇಳಿದ್ನಲ್ಲ, ಇಲ್ಲಿ ಸ್ಟ್ರಕ್ಚರ್ ನ ಬ್ರೇಕ್ ಮಾಡಿದೆ ಒಂದು ರೆಡ್ ಕ್ಯಾಂಡಲ್. ಓಕೆ, ನೀವ್ ಇವಾಗ ಏನ್ ಇಟ್ಕೋಬೇಕು, ವ್ಯೂ ಡೌನ್ ಸೈಡ್ ಇಟ್ಕೋಬೇಕು. ಮಾರ್ಕೆಟ್ ಇಲ್ಲಿಂದ ಬೀಳ್ತಾ ಇದೆ. ಓಕೆ, ದೆನ್ ಕರೆಕ್ಷನ್ ಆಗ್ತಾ ಇದೆ. ಓಕೆ, ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀರಾ, 0.5 ಬಂದಿಲ್ಲ, ಹಂಗೆ ಬಿದ್ದೋಯ್ತು. ದೆನ್ ಯು ವಿಲ್ ವೆಯ್ಟ್ ಮಾಡ್ತೀರಾ. ಅಗೇನ್ ಇಲ್ಲಿ ನೋಡ್ಬೋದು, ಇಲ್ಲಿಂದ ಫಾಲ್ ಆಗ್ತಾ ಇದೆ. ಓಕೆ, ಫಾಲ್ ಆಗ್ತಾ ಇದೆ, ದೆನ್ ಕರೆಕ್ಷನ್ ಆಯ್ತು. ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀರಾ, ಆಗ್ತಾ ಇಲ್ಲ, ಬರ್ಲಿಲ್ಲ. ದೆನ್ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕಾಣಿಸಿದೆ, ಕರೆಕ್ಟಾ. ಇಲ್ಲಿ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್, ಮಾರ್ಕೆಟ್ ಬಂದು ಫಾಲ್ ಆಯ್ತು ಅಂದ್ರೆ ಒಂದು ರೆಡ್ ಕ್ಯಾಂಡಲ್ ಒಂದು ಬ್ರೇಕ್ ಮಾಡ್ತು. ಏನ್ ಮಾಡ್ತೀರಾ, ಇಲ್ಲಿಂದ ನೋಡ್ಬೋದು ಬ್ರೇಕ್ ಆಗಿದ ತಕ್ಷಣ ಹಾಗೆ ಬಿದ್ದಿಲ್ಲ, ಬ್ರೇಕ್ ಆಗಿದ ತಕ್ಷಣ ಮೇಲ್ ಹೋಗಿದೆ. ಏನ್ ಮಾಡ್ತೀರಾ, ಫಿಬ್ ನ ತಗೊಂಡು ಈ ಚಿಕ್ಕ ಸ್ವಿಂಗ್ ಗೆ ಫಿಬ್ ಹಾಕೋತೀರಾ. ಓಕೆ, ನಾನು ಹೇಳಿದ್ದೀನಿ ಯಾವ್ದೇ ತರ ಅಪ್ ಟ್ರೇಡ್ ನ ತಗೋಬಾರ್ದು, ಯಾಕಂದ್ರೆ ಡೌನ್ ಸೈಡ್ ಸ್ವಿಂಗ್ ನ ಬ್ರೇಕ್ ಮಾಡಿದೆ. ಇಲ್ಲಿ ನೋಡ್ಬೋದು ಡೌನ್ ಸೈಡ್ ಸ್ವಿಂಗ್ ನ ಬ್ರೇಕ್ ಮಾಡಿದೆ, ವ್ಯೂ ಡೌನ್ ಇಟ್ಕೋಬೇಕು. ಇಲ್ಲಿಂದ ಕಿತ್ಕೊಂಡು ಹೋದ್ರು ನಿಮ್ಗೆ ಬೇಕಾಗಿಲ್ಲ, ಅವಾಗ ಇದು ಬ್ರೇಕ್ ಮಾಡುತ್ತೆ. ಇದನ್ನ ಬ್ರೇಕ್ ಆದಾಗ ದೆನ್ ಯು ಪ್ಲಾಟ್ ದಿ ಫಿಬೋನಚಿ, ದೆನ್ ಟ್ರೇಡ್ ತಗೊಳ್ಳೋದಕ್ಕೆ ಪ್ಲಾನ್ ಮಾಡಿ. ಓಕೆ, ಇವಾಗ ರಿಮೂವ್ ಡ್ರಾಯಿಂಗ್ ಮಾಡ್ತೀನಿ, ಸ್ವಲ್ಪ ಕ್ಲಿಯರ್ ಮಾಡ್ಕೋತೀನಿ. ದೆನ್ ಇಲ್ಲಿ ಬ್ರೇಕ್ ಮಾಡ್ತು. ಓಕೆ, ನಾನಿವಾಗ ಫಿಬ್ ನ ಇಲ್ಲಿಂದ, ಓಕೆ, ಇಲ್ಲೇನಿದೆಯಲ್ಲ, ಇಲ್ಲಿಂದ ಬ್ರೇಕ್ ಆಗಿದೆಯಲ್ಲ, ಇಲ್ಲಿಂದ ಬ್ರೇಕ್ ಆಗಿರೋ ತನಕ ಹಾಕ್ತೀನಿ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ,
ಲೆಟ್ಸ್ ಗೋ, ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಸೊ ಇಲ್ಲಿ ಇವಾಗ ನಾನು 20 EMA ಹಾಕೋತೀನಿ. ಸಿ 20 EMA ನ, ಓಕೆ, ಸಿ 20 EMA ನ ಇಲ್ಲಿ ರಿಜೆಕ್ಟ್ ಮಾಡಿದೆ. ಓಕೆ, ಫಸ್ಟ್ ಪಾಯಿಂಟ್ 20 EMA ನ ರಿಜೆಕ್ಟ್ ಮಾಡಿದೆ, 0.6 ಅಂಡ್ 0.5 ನ ಬ್ರೇಕ್ ಮಾಡಿದೆ, ಎರಡು ಕೂಡ ಚೆಕ್ ಆಯ್ತು. ಬೊಲಿಂಜರ್ ಬ್ಯಾಂಡ್ ಹಾಕೋತೀನಿ. ಸಿ ಬೊಲಿಂಜರ್ ಬ್ಯಾಂಡ್ ಅಲ್ಲೂ ನೋಡಿ, ನೀವು ಅಬ್ಸರ್ವ್ ಮಾಡಿ, ಮಿಡಲ್ ಬ್ಯಾಂಡ್ ನ ಬ್ರೇಕ್ ಮಾಡಿದೆ. ಮಿಡಲ್ ಬ್ಯಾಂಡ್ ಲೆಕ್ಕ 20 EMA ನ. ಓಕೆ, ಸಿ ಮಿಡಲ್ ಬ್ಯಾಂಡ್ ಏನು ಇದ್ ಮಾಡಿದೆ, ಓಕೆ, ಬ್ರೇಕ್ ಮಾಡಿದೆ. ದೆನ್ 0.6 0.5 ಬ್ರೇಕ್ ಮಾಡಿದೆ. ಓಕೆ, ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಎಂಟ್ರಿ ತಗೋತೀನಿ. ದೆನ್ ಸ್ಟಾಪ್ ಲಾಸ್ ನ ಈ ರೆಡ್ ಬ್ಯಾಂಡ್ ಇದೆಯಲ್ಲ, ಇದನ್ನ ಅಪ್ಪರ್ ಬ್ಯಾಂಡ್ ಅಂತೀವಿ. ಸ್ಟಾಪ್ ಲಾಸ್ ನ ಈ ಅಪ್ಪರ್ ಬ್ಯಾಂಡ್ ಗೆ ಇಡ್ತೀನಿ. ಸೊ 1:1 ಇಟ್ಕೊಳ್ಳಿ, 1:2 ಇಟ್ಕೋಬಹುದು. ಓಕೆ, ಸೊ SL ನ ಎಲ್ಲಿಡ್ತೀನಿ, ಅಪ್ಪರ್ ಬ್ಯಾಂಡ್ ಗೆ ಇಡ್ತೀನಿ. ಸೊ ನಾನು ಹೇಳಿದ್ನಲ್ಲ, ಇವಾಗ ಟ್ರೇಡ್ ತಗೋತೀರಾ, ಬೊಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ನ ಟಚ್ ಮಾಡಿದ ತಕ್ಷಣ ಏನ್ ಮಾಡಿ ಅಂದ್ರೆ SL ನ ನೀವು ಬ್ರೇಕ್ ಇವನ್ ಗೆ ತಗೋಬನ್ನಿ, ಆರ್ SL ನ ಒಂದ್ ಸ್ವಲ್ಪ ಕಮ್ಮಿ ಮಾಡಿ. ಓಕೆ, ಇಲ್ಲ ಅಂದ್ರೆ ಪಟ್ ಅಂತ ಎಕ್ಸಿಟ್ ಮಾಡ್ಕೊಳ್ಳಿ. ಓಕೆ, SL ನ ಕಮ್ಮಿಗೆ ತಗೋಬನ್ನಿ, ಇಲ್ಲ ಅಂದ್ರೆ ಬ್ರೇಕ್ ಇವನ್ ತಗೊಂಬನ್ನಿ, ಇಲ್ಲ ಅಂದ್ರೆ ಲೋವರ್ ಬ್ಯಾಂಡ್ ಟಚ್ ಆದಾಗ ಇನ್ ಕೇಸ್ ನೀವು ಅಲ್ಲಿ ಏನಾದ್ರು ಹ್ಯಾಮರ್ ತರ ತೋರಿಸ್ತಾ ಇದೆ, ಹ್ಯಾಮರ್ ತರ ಪ್ಲಾಟ್ ಆಗ್ತಾ ಇದೆ ಅಂದ್ರೆ ದೆನ್ ನೀವು ಅವಾಗ ಎಕ್ಸಿಟ್ ಮಾಡ್ಕೋಬಹುದು. ಓಕೆ, ಸೊ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಟ್ರೇಡ್. ಓಕೆ, ಸೊ ಇಲ್ಲಿ ಬ್ರೇಕ್ ಆಗಿತ್ತಲ್ಲ, ದೆನ್ ಇಲ್ಲಿ ನೋಡ್ಬೋದು. ಸಿ ಅಪ್ ಸೈಡ್ ನಾನು ಟ್ರೇಡ್ ತಗೋಬೇಕು ಅಂದ್ರೆ ಇವಾಗ ಇಲ್ಲಿ ಬ್ರೇಕ್ ಆಗ್ಬೇಕು. ಇಲ್ಲಿ ಯಾವುದೇ ತರ ಬ್ರೇಕ್ ಆಗಿಲ್ಲ, ಸೊ ಅದಕ್ಕೆ ಯಾವುದೇ ತರ ಅಪ್ ಸೈಡ್ ವ್ಯೂನೇ ಇಟ್ಕೋತಾ ಇಲ್ಲ. ಸಿ ದೆನ್ ಇಲ್ಲಿಂದ ಫಾಲ್ ಆಯ್ತು. ದೆನ್ ಅಬ್ಸರ್ವ್ ಮಾಡಿ, ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಓಕೆ, ಈ ಒಂದು ಸ್ವಿಂಗ್ ನ ಬ್ರೇಕ್ ಮಾಡಿದೆ. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಇಲ್ಲಿ ತನಕ ಇಟ್ಕೋತೀನಿ. ಓಕೆ, ಈ ಅಪ್ ಸೈಡ್ ಯಾವ್ದನ್ನು ಟ್ರೇಡ್ ಮಾಡೋದಿಲ್ಲ. ಅಂಡ್ ಇನ್ನೊಂದು ನೋಡ್ಬೋದು, ದೆನ್ 20 EMA ನ ಇಟ್ಕೋತೀನಿ. ಓಕೆ, ಸಿ 0.5 0.6 ಇಲ್ಲಿ ಬ್ರೇಕ್ ಆಗಿದೆ, ಬೊಲಿಂಜರ್ ಬ್ಯಾಂಡ್ ನೋಡ್ತೀನಿ. ಓಕೆ, ಸೊ ಇಲ್ಲಿ ಟ್ರೇಡ್ ನ ಪ್ಲಾನ್ ಮಾಡ್ತೀನಿ. ಓಕೆ, ಸೊ ಅಪ್ಪರ್ ಬ್ಯಾಂಡ್ ತನಕ ಟಾರ್ಗೆಟ್, ದೆನ್ 1:1 ನೀವು ಎಷ್ಟಾರು ಇಟ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಓಕೆ, ಸೊ ಈ ತರ ಟ್ರೇಡ್ ನ ನೀವು ತಗೋಬೇಕು. ಸಿ ಇವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಬೈ ಅಂದ್ರೆ ಸೆಲ್ ಟ್ರೇಡ್ ನ ಈ ತರ ಲೋವರ್ ಬ್ಯಾಂಡ್ ಬೀಟ್ ಆದಾಗ ನೀವು ಟ್ರೇಡ್ ಪ್ಲಾನ್ ಮಾಡಿದೀರ ಅಂದ್ರೆ ಅದು ಸಖತ್ ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಬೈ ಟ್ರೇಡ್ ನ ಇದು ಬ್ರೇಕ್ ಆಯ್ತು ಅಂತ ತಗೊಂಡ್ರೆ ಎಡವಟ್ ಆಗುತ್ತೆ. ಸಿ ನಾನು ಇಲ್ಲಿ ನಿಮ್ಗೊಂದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲೊಂದು ಸಿನಾರಿಯೋನ. ಓಕೆ, ಸಿ ಬೊಲಿಂಜರ್ ಬ್ಯಾಂಡ್ ಸೆಟ್ಟಿಂಗ್ ಏನ್ ಗೊತ್ತಾ, ಸೊ 20 SMA ಕ್ಲೋಸ್ 1.5 2 ಇರುತ್ತೆ, 1.5 ಇದ್ ಮಾಡ್ಕೊಳ್ಳಿ. ಫಿಬೊನಾಚಿದು ಬರೀ ನಿಮಗೆ ಬೇಕಾಗಿರೋದು 0.5 0.618 ಅಷ್ಟೇ ಬೇಕಾಗಿರೋದು. ಇಲ್ಲಿದೆ ನೋಡಿ, 0.5 0.618 1 and 0. ಓಕೆ, ಸಿ ನಾನು ಇಲ್ಲೊಂದು ಸಿನಾರಿಯೋ ಇಡ್ತೀನಿ ನಿಮ್ಗೆ. ಓಕೆ, ನಾನು ಹೇಳಿದ್ನಲ್ಲ, ಸಿ ಇಲ್ಲಿ ನೋಡ್ಬೋದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಓಕೆ, ಬಟ್ ನೀವು ಇಲ್ಲಿ ತಗೊಂಡ್ರೆ, ಸೊ ಇಲ್ಲಿಂದ ಇಲ್ಲಿಗೆ, ಓಕೆ, ಮೇಲ್ ಹೋಗಿದೆ ಮಾರ್ಕೆಟ್. ಓಕೆ, ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ಮೇಲ್ ಹೋಗಿದೆ. ಓಕೆ, ಸಿ ಇಲ್ಲಿ 0.5 0.6 ನ ಬ್ರೇಕ್ ಮಾಡಿದೆ ಅಂಡ್ 20 EMA ನು ಬ್ರೇಕ್ ಮಾಡಿದೆ. ಸೊ ಇಲ್ಲಿ ಬೈ ತಗೋಬಹುದಾ? ಆಗಲ್ಲ. ಯಾಕೆ ಅಂತೀನಿ, ಸಿ ಬೊಲಿಂಜರ್ ಬ್ಯಾಂಡ್ ನ ಹಾಕೊಳ್ಳಿ. ಸಿ ಇಲ್ಲಿ ನೋಡ್ಬೋದು, ಟ್ರೇಡ್ ನ ನೀವು ಪ್ಲೇಸ್ ಮಾಡ್ಬೇಕಾದ್ರೆ ಅಪ್ಪರ್ ಬ್ಯಾಂಡ್ ಹತ್ರನೇ ಇದೆ. ಅಪ್ಪರ್ ಬ್ಯಾಂಡ್ ನ ಟಚ್ ಮಾಡಿ ಬೀಳುವಂತ ಚಾನ್ಸಸ್ ಇರುತ್ತೆ. ನೀವ್ ಯಾವ್ದೇ ಟ್ರೇಡ್ ಬೈ ಟ್ರೇಡ್ ತಗೋಬೇಕಾದ್ರೆ ಅಪ್ಪರ್ ಬ್ಯಾಂಡ್ ನಿಯರ್ ಇತ್ತು ಅಂದ್ರೆ ಮುಟ್ಟಕ್ಕೆ ಹೋಗ್ಬೇಡಿ. ಓಕೆ, ಅಪ್ಪರ್ ಬ್ಯಾಂಡ್ ಗಿಂತ ಸ್ವಲ್ಪ ದೂರ ಆಯ್ತು, ಲೆಟ್ಸ್ ಸೇ ನಾನು ಇವಾಗ ಇಲ್ಲಿ ಟ್ರೇಡ್ ನ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಓಕೆ, ಸಿ ಒಂದ್ ಸ್ವಲ್ಪ ದೂರ ಇದೆ ಅಪ್ಪರ್ ಬ್ಯಾಂಡ್, ಕರೆಕ್ಟಾ? ಸೊ ಏನಾಗ್ಬೋದು ಇಲ್ಲಿ ಅಂದ್ರೆ, ಒಂದು ಅಪ್ಪರ್ ಬ್ಯಾಂಡ್ ರಿಜೆಕ್ಟ್ ಮಾಡಿ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ, ಸೊ ದಟ್ ನೀವು ಎಕ್ಸಿಟ್ ಮಾಡ್ಕೋಬಹುದು. ವಾಟ್ ಇಫ್ ಹತ್ರ ಇದ್ದಾಗ ಏನಾಗುತ್ತೆ ಅಂದ್ರೆ ಟಚ್ ಮಾಡಿ ಬಿಗ್ ಕ್ಯಾಂಡಲ್ ಬಂದ್ಬಿಟ್ರೆ ಏನ್ ಮಾಡ್ತೀರಾ? ಓಕೆ, ಸೊ ನಾನು ಇಲ್ಲಿ ಒಂದು ಸ್ವಲ್ಪ ಸಿನಾರಿಯೋನ ಎಕ್ಸ್ಪ್ಲೇನ್ ಮಾಡ್ತೀನಿ ಬೊಲಿಂಜರ್ ಬ್ಯಾಂಡ್ ದೇನೆ. ಓಕೆ, ಸಿ ಏನಾಗುತ್ತೆ ಅಂದ್ರೆ, ಸಿ ಸಿಂಪಲ್, ಇಲ್ಲಿ ಇದು ಅಪ್ಪರ್ ಬೊಲಿಂಜರ್ ಬ್ಯಾಂಡ್, ಇದು ಲೋವರ್ ಬೊಲಿಂಜರ್ ಬ್ಯಾಂಡ್. ಓಕೆ, ಸೊ ನಾನು ಇವಾಗ ರೆಡ್ ಕ್ಯಾಂಡಲ್ ಹಾಕಿ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿ ಇಲ್ಲಿ ಲೆಟ್ಸ್ ಒಂದು ಗ್ರೀನ್ ಕ್ಯಾಂಡಲ್ ಬಂತು ಅಂತ ಅನ್ಕೊಳ್ಳೋಣ. ಓಕೆ, ಗ್ರೀನ್ ಕ್ಯಾಂಡಲ್ ಬಂದಿದೆ. ಓಕೆ, ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಬಂದಿದೆ. ಸೊ ಈ ಒಂದು ಅಪ್ಪರ್ ಬೊಲಿಂಜರ್ ಬ್ಯಾಂಡ್ ಬ್ರೇಕ್ಔಟ್ ಆದಾಗ ಗ್ರೀನ್ ಕ್ಯಾಂಡಲ್ ಬಂದಿರುತ್ತಲ್ಲ, ಇದು ಸಖತ್ ಟ್ರಾಪ್. ಓಕೆ, ಎಷ್ಟೋ ಜನ ಈ ಅಪ್ಪರ್ ಬ್ಯಾಂಡ್ ಬ್ರೇಕ್ಔಟ್ ಟ್ರೇಡ್ಸ್ ಗಳನ್ನ ತಗೊಳಕ್ ನೋಡ್ತಾರೆ. ಸೊ ಬೈ ಸೈಡ್ ನೀವು ನೋಡ್ಲೇಬಾರ್ದು. ಓಕೆ, ಅಪ್ಪರ್ ಬ್ಯಾಂಡ್ ಹತ್ರ ನೀವು ರಿಜೆಕ್ಷನ್ ಗೆ ಕಾಯಬೇಕು. ಓಕೆ, ಒಂದು ಪಾಯಿಂಟ್. ಇನ್ ಕೇಸ್ ಲೆಟ್ಸ್ ಸೇ ಅಪ್ಪರ್ ಬ್ಯಾಂಡ್ ನ ಬ್ರೇಕ್ ಮಾಡ್ತು ಕ್ಯಾಂಡಲ್ ಅಂತ ಅನ್ಕೊಳ್ಳೋಣ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಫಿಬ್ ನ ಮಾರ್ಕ್ ಮಾಡ್ಕೋಬೇಕು ಈ ಅಪ್ಪರ್ ಬ್ಯಾಂಡ್ ಇಂದ ಇಲ್ಲಿಗೆ. ಓಕೆ, ಸೊ ನಾನ್ ನಾರ್ಮಲ್ ಆಗಿ ಹೇಳಿದ್ನಲ್ಲ ಹೇಗೆ ಫಿಬ್ ಮಾರ್ಕ್ ಮಾಡ್ಕೋಬೇಕು ಅಂತ. ಅದು ಬಂದು ಮಿಡಲ್ ಬ್ಯಾಂಡ್ ಹತ್ರ
ಸಪೋರ್ಟ್ ತಗೋಬೇಕು, ಆರ್ 0.5 0.6 ಹತ್ರ ಸಪೋರ್ಟ್ ತಗೋಬೇಕು, ಆಗ ಈ ಬ್ರೇಕ್ಔಟ್ಸ್ ಟ್ರೇಡ್ ಗಳನ್ನ ತಗೋಬಹುದು. ಓಕೆ, ಆರ್ ಎಸ್ ನೀವು ಇಲ್ಲಿ ಸೆಲ್ ಟ್ರೇಡ್ ಗೆ ವೆಯ್ಟ್ ಮಾಡ್ಬೇಕು. ಓಕೆ, ನೀವ್ ಯಾವ್ದಾದ್ರು ಒಂದು ಟ್ರೇಡ್ ನ ತಗೋಬೇಕಾದ್ರೆ ಗ್ರೀನ್ ಕ್ಯಾಂಡಲ್ ಈ ತರ ಹತ್ರ ಇತ್ತು ಅನ್ಕೊಳ್ಳಿ ಅಪ್ಪರ್ ಬ್ಯಾಂಡ್ ಗೆ, ಅವಾಗ ಟಚ್ ಮಾಡಕ್ ಹೋಗ್ಬೇಡಿ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ದೂರ ಇರಬೇಕು. ಇನ್ ಕೇಸ್ ಟಚ್ ಆಗಿ ಕ್ಯಾಂಡಲ್ ಫಾರ್ಮೇಶನ್ ಆದ್ರೂ ನಿಮ್ಗೆ ಟಕ್ ಅಂತ ಎಕ್ಸಿಟ್ ಮಾಡೋಷ್ಟಾದ್ರು ಟೈಮ್ ಇರಬೇಕು. ಇಲ್ಲಾಂದ್ರೆ ಪಟ್ ಅಂತ ಹಿಂಗೆ ಬಂದ್ಬಿಟ್ಟು ದೊಡ್ಡ ಕ್ಯಾಂಡಲ್ ಆಗಿ ಬಿದ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಇದೇ ತರ ಬೈ ಸೈಡ್ಗೂ ಅಂದ್ರೆ ಸೆಲ್ ಸೈಡ್ಗೂ ಅಷ್ಟೇ, ಲೋವರ್ ಬ್ಯಾಂಡ್ ನ ಏನಾದ್ರು ಬ್ರೇಕ್ ಮಾಡ್ತು ಅನ್ಕೊಳ್ಳೋಣ ರೆಡ್ ಕ್ಯಾಂಡಲ್, ಓಕೆ, ಟ್ರೇಡ್ ಮುಟ್ಟೋದಕ್ಕೆ ಹೋಗ್ಬೇಡಿ. ಹೇಳಿದಿನಲ್ಲ, ಫಿಬ್ ಹಾಕೊಳ್ಳಿ, 0.5 0.6 ಬರುತ್ತೆ, ಮಿಡಲ್ ಬ್ಯಾಂಡ್ ಗೆ ರಿಜೆಕ್ಟ್ ಆಗುತ್ತೆ, ದೆನ್ ಟ್ರೇಡ್ ಹೊಡಿಯೋದಕ್ಕೆ ನೋಡಿ. ಓಕೆ, ನೀವು 20 EMA 15 EMA 9 EMA ಹಾಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಬೊಲಿಂಜರ್ ಬ್ಯಾಂಡ್ ಗಳಲ್ಲೇ ಟ್ರೇಡ್ ಮಾಡಬಹುದು ಸಮ್ ರೂಲ್ಸ್ ಇಟ್ಕೊಂಡು. ಯಾವಾಗ್ಲೂ ಅಷ್ಟೇ ಟ್ರೇಡ್ ತಗೋಬೇಕಾದ್ರೆ ಅಪ್ಪರ್ ಬ್ಯಾಂಡ್ ಆರ್ ಲೋವರ್ ಬ್ಯಾಂಡ್ ನಿಯರ್ ಇತ್ತು ಅಂದ್ರೆ ಟ್ರೇಡ್ ನ ಮುಟ್ಟಕ್ ಹೋಗ್ಬೇಡಿ. ಓಕೆ, ಇವಾಗ ನಾನು ಟ್ರೇಡಿಂಗ್ ವ್ಯೂಗೆ ಹೋಗ್ತೀನಿ. ಓಕೆ, ಇಲ್ಲಿ ಹೇಳಿದ್ನಲ್ಲ ಸಿಂಪಲ್, ಇಲ್ಲಿ ನೋಡ್ಬೋದು, ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ, ಕರೆಕ್ಟ್ ಆಗಿ ಕಾಣಿಸ್ತಾ ಇರ್ಬೋದು. ನಾನೊಂದು ಲೈನ್ ಹಾಕೋತೀನಿ. ಇಲ್ಲಿ ಒಂದು ಸ್ವಿಂಗ್ ನ ಈ ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡಿದೆ. ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ. ಓಕೆ, ಯಾವ್ದೇ ತರ ಟ್ರೇಡ್ ಸಿಕ್ಕಿಲ್ಲ, 0.5 0.6 ಗೆ ಬಂದಿಲ್ಲ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸ್ವಿಂಗ್ ನ ಬ್ರೇಕ್ ಮಾಡಿದೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಓಕೆ, ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ. ದಿಸ್ 0.5 0.6 ಇದಾಗಿದೆ. ನಿಮ್ಗೆ ಇಲ್ಲಿ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈ ಲೆವೆಲ್ ಬ್ರೇಕ್ಔಟ್ ಆಗಿದೆ, ಕರೆಕ್ಟಾ? ಲೆವೆಲ್ ಬ್ರೇಕ್ಔಟ್ ಆಗಿದೆ. ಓಕೆ, ಲೆವೆಲ್ ಬ್ರೇಕ್ಔಟ್ ಆಗಿ ಕೆಳಗಡೆ ಬಂದಿದೆ ಅಂಡ್ ಅಗೇನ್ ಇಲ್ಲಿ ಮೇಲ್ ಹೋಗಿದೆ. ಇಲ್ಲಿ ನೋಡ್ಬೋದು ಗ್ರೀನ್ ಕ್ಯಾಂಡಲ್, ನೀವ್ ಯಾವ್ದೇ ತರ ಅಪ್ ಸೈಡ್ ಮೂವ್ ಟ್ರೇಡ್ ತಗೊಳ್ಳಲ್ಲ, ಯಾಕಂದ್ರೆ ಕೆಳಗಡೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಡೌನ್ ಸೈಡ್ ಮಾತ್ರ ವ್ಯೂ ಇಟ್ಕೊಂಡಿದ್ದೀರಾ. ಸ್ವಿಂಗ್ ಗಳನ್ನ ಬ್ರೇಕ್ ಮಾಡ್ಬೇಕು ಅಷ್ಟೇನೆ. ಓಕೆ, ಇಲ್ಲಿ ನೋಡ್ಬೋದು 0.5 0.6 ನ ಬ್ರೇಕ್ ಮಾಡಿದೆ. ದೆನ್ ಬೊಲಿಂಜರ್ ಬ್ಯಾಂಡ್ ಅಲ್ಲಿ ಮಿಡಲ್ ಬ್ಯಾಂಡ್ ಬ್ಲೂ ಲೈನ್ ಏನಿದೆಯಲ್ಲ ಅದನ್ನು ಬ್ರೇಕ್ ಮಾಡಿದೆ. ಟ್ರೇಡ್ ತಗೋಬೇಕಾದ್ರೆ ನೋಡಿ, ಲೋವರ್ ಬ್ಯಾಂಡ್ ದೂರ ಇದೆ. ಓಕೆ, ಎಲ್ಲಾ ಚೆಕ್ ಪ್ರಾಪರ್ ಆಗಿದೆ. 0.5 0.6 ನ ಪ್ಲಾನ್ ಮಾಡಿದೆ. ಸ್ಟಾಪ್ ಲಾಸ್ ಇಲ್ಲಿ ಇಡ್ತೀರಾ. ದೆನ್ ಅಪ್ಪರ್ ಬ್ಯಾಂಡ್ ಎಲ್ಲಿದೆ ನೋಡ್ತೀರಾ. ಅಪ್ಪರ್ ಬ್ಯಾಂಡ್ ಈ ಕ್ಯಾಂಡಲ್ ಗೆ ಇಲ್ಲಿದೆ. ಟ್ರೇಡ್ ತಗೋತೀರಾ, ಸಿಂಪಲ್. ಓಕೆ, ಇವಾಗ ನಾನು ಇಲ್ಲೇನೆ ಬೈ ಟ್ರೇಡ್ ಗೆ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಬೊಲಿಂಜರ್ ಬ್ಯಾಂಡ್ ಆಫ್ ಮಾಡಿದೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಓಕೆ, ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ, ಕರೆಕ್ಟಾ? ಇಲ್ಲಿ ಬಂದು ಸ್ಟ್ರಕ್ಚರ್ ನ ಬ್ರೇಕ್ ಮಾಡಿದೆ. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಬ್ರೇಕ್ ಆಗಿರೋದ್ರಿಂದ ಇಲ್ಲಿಂದ ಇಲ್ಲಿ ಮೂವ್ಮೆಂಟ್ ಆಗ್ತಾನೆ ಇದೆ. ಓಕೆ, ಇಲ್ಲಿಂದ ಕರೆಕ್ಷನ್ ಮಾಡಕ್ ಇಲ್ಲಿಗೆ ಮಾಡಿದೆ. ಓಕೆ, ಯಾವುದೇ ತರ ಟ್ರೇಡ್ ಗಳು ಬಂದಿಲ್ಲ ಈ ಜಾಗದಲ್ಲಿ. ಈ ಜಾಗದಲ್ಲಿ ಬಂದಾಗ ಐ ವಿಲ್ ಸರ್ಚ್ ಫಾರ್ ಆಲ್ ದ ಸಿನಾರಿಯೋಸ್. ಮಿಡಲ್ ಬ್ಯಾಂಡ್ ಸಪೋರ್ಟ್ ತಗೊಂಡಿದ್ಯಾ ನೋಡ್ತೀನಿ, ಯಾಕಂದ್ರೆ ರೀಟ್ರೇಸ್ಮೆಂಟ್ ಅಲ್ಲಿ ಟ್ರೇಡ್ ತಗೋತಾ ಇರ್ಬೇಕಾದ್ರೆ ಮಿಡಲ್ ಬ್ಯಾಂಡ್ ಸಪೋರ್ಟ್ ತಗೊಳ್ಳೋದೇ ಮೇನ್. ಓಕೆ, ಲೋವರ್ ಅಂಡ್ ಅಪ್ಪರ್ ಬ್ಯಾಂಡ್ ಸಪೋರ್ಟ್ ತಗೊಳ್ಳಲ್ಲ. ಅಪ್ಪರ್ ಬ್ಯಾಂಡ್ ರಿಜೆಕ್ಷನ್ ಆಗ್ಬಹುದು ರೈಟ್ ಸೈಡ್, ಅಂದ್ರೆ ಡೌನ್ ಸೈಡ್ ನೋಡ್ಬೇಕಾದ್ರೆ. ಮೆಜಾರಿಟಿ ಆಫ್ ದಮ್ ಇಲ್ಲಿ ಮಿಡಲ್ ಬ್ಯಾಂಡ್ ಗೆ ಸಪೋರ್ಟ್ ತಗೊಳುತ್ತೆ. ನೀವು EMA ನೋಡೋದ್ ಬೇಕಾಗಿರಲ್ಲ. ಓಕೆ, ಇಲ್ಲಿ ಬಂದು ಬೊಲಿಂಜರ್ ಬ್ಯಾಂಡ್ ಮಿಡಲ್ ಬ್ಯಾಂಡ್ ಟ್ರೇಡ್ ತಗೊಂಡ್ರೆ ದೆನ್ ಐ ವಿಲ್ ಪ್ಲಾನ್ ಫಾರ್ ಸೆಲ್ ಟ್ರೇಡ್. ಓಕೆ, ಬಟ್ ಬೇರೆ ದಿನದ ನೋಡೋಣ. ಓಕೆ, ಎಲ್ಲ ಡೇದು ನೋಡ್ಕೊಂಡ್ ಬರೋಣ. 3 ಮಿನಿಟ್ಸ್. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಇದು 24th. ಇಲ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ಥಿಂಗ್. ಓಕೆ, ಇಲ್ಲಿ ನೋಡ್ಬೋದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆಯಾ? ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಫಿಬ್ ಮಾರ್ಕ್ ಮಾಡ್ಕೋತೀರಾ. ಇಲ್ಲಿ ಒಂದ್ ಸ್ವಿಂಗ್ ಇದೆ, ಇಲ್ಲೊಂದ್ ಸ್ವಿಂಗ್ ಇದೆ, ಇಲ್ಲೊಂದ್ ಸ್ವಿಂಗ್ ಇದೆ. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೋತೀರಾ. ಯಾವುದೇ ತರ 0.5 0.6 ರಿಜೆಕ್ಷನ್ ಆಗಿಲ್ಲ. ಡೌನ್ ಸೈಡ್ ಟ್ರೇಡ್ ತಗೊಳ್ಳೋದಿಲ್ಲ. ಅವಾಯ್ಡ್ ಮಾಡ್ಕೊಂಡ್ರಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿದೆ, ಕರೆಕ್ಟಾ? ಇಲ್ಲಿ ಬ್ರೇಕ್ಔಟ್ ಆಗಿದೆ ಈ ಸ್ವಿಂಗ್ ನ. ಓಕೆ, ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆಗಿ ನೋಡಿ, ಇಲ್ಲಿಂದ ಕೆಳಗಡೆ ಬರೋಕ್ ಶುರು ಆಗಿದೆ. ಪ್ರೀವಿಯಸ್ ಸ್ವಿಂಗ್ ಎಲ್ಲಿದೆ? ಇಲ್ಲಿದೆ. ಇಲ್ಲಿಂದ ಇಲ್ಲಿಗೆ ಹಾಕೋತೀರಾ. ಯಾವುದೇ ತರ ಟ್ರೇಡ್ ಗಳು ಇಲ್ಲ. ದೆನ್ ಏನ್ ಮಾಡ್ತೀರಾ? ಇಲ್ಲಿಂದ ಈ ಸ್ವಿಂಗ್ ಗೆ ಹಾಕೋತೀರಾ. ಓಕೆ, 0.5 0.6 ಇಲ್ಲಿ ನೋಡ್ಬೋದು ಸಪೋರ್ಟ್ ತಗೊಂಡಿದೆ. ಸಪೋರ್ಟ್ ತಗೊಂಡಿದೆ. ಅಬ್ಸರ್ವ್ ಮಾಡಿ, ಇದು ಲೈಕ್ ಒಂದ್ ನಿಮಿಷ. ಓಕೆ, ಸಪೋರ್ಟ್ ತಗೊಂಡಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಲೋವರ್ ಬ್ಯಾಂಡ್ ಸಪೋರ್ಟ್ ತಗೊಂಡಿದೆ. ಓಕೆ, ಈ ಟ್ರೇಡ್ ನ ಇನ್ ಕೇಸ್ ನಾನಾದ್ರೆ ಅವಾಯ್ಡ್ ಮಾಡ್ತೀನಿ. ಯಾಕೆ ಅಂದ್ರೆ ಈ ಕ್ಯಾಂಡಲ್ ಅಲ್ಲಿ ನೋಡ್ಬೋದು ಅಪ್ಪರ್ ವೀಕ್ ಇರುತ್ತೆ. ಬಟ್ ನೀವು ಇನ್ ಕೇಸ್ ತಗೊಂಡ್ರೆ ಸ್ಟಾಪ್ ಲಾಸ್ ತಗೋಬೇಕಾಗತ್ತೆ. ದೆನ್ ಪರವಾಗಿಲ್ಲ, ಸ್ಟಾಪ್ ಲಾಸ್ ತಗೊಳ್ಳೋದು ಏನ್ ಪ್ರಾಬ್ಲಮ್ ಇರಲ್ಲ. ಸ್ಟಾಪ್ ಲಾಸ್ ತಗೋತೀರಾ. ದೆನ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಸ್ವಿಂಗ್ ನ ಹುಡುಕ್ತೀರಾ. ಓಕೆ, ನೆಕ್ಸ್ಟ್ ಸ್ವಿಂಗ್ ಯಾವುದೇ ತರ ಬ್ರೇಕ್ ಆಗಿಲ್ಲ. ಓಕೆ, ಇಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ಬ್ರೇಕ್ ಆಗಿದೆ. ಓಕೆ, ಇಲ್ಲಿ ಬ್ರೇಕ್ ಆಗಿದೆ.
ಓಕೆ, ಇಲ್ಲಿ ಬ್ರೇಕ್ ಆಗಿದೆ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ತೀನಿ. ಯಾವುದೇ ತರ ಎಂಟ್ರೀಸ್ ಗಳು ಎಲ್ಲೂ ಸಪೋರ್ಟ್ ತಗೊಂಡಿಲ್ಲ, ಬಿಡ್ತೀನಿ. ದೆನ್ ಇಲ್ಲಿ ಬ್ರೇಕ್ಔಟ್ ಆಗಿದೆ ಡೌನ್ ಸೈಡ್ಗೆ. ಓಕೆ, ಸೊ ಇಲ್ಲಿ ಬ್ರೇಕ್ಔಟ್ ಆಗಿದೆ ನೋಡ್ಬೋದು. ಸಿ, ಇಲ್ಲಿ ಬ್ರೇಕ್ಔಟ್ ಆಗಿದೆ. ಇದು ನೆಕ್ಸ್ಟ್ ಡೇಗೆ ಹೋಗಿದೆ. ಓಕೆ, ಇಲ್ಲಿ ಯಾವ್ದೇ ತರ ಟ್ರೇಡ್ಸ್ ಗಳಿಲ್ಲ. ಓಕೆ, ಈ ದಿನ ನಾವು ಮಿಸ್ ಮಾಡ್ಕೋತೀವಿ. ಬಟ್ 1 ಗಂಟೆಯಿಂದ ನೋಡೋಣ. 8 ಗಂಟೆ ಆಯ್ತು. ಓಕೆ, ಸೊ 1 ಗಂಟೆಗೆ ನೋಡೋಣ. ಸೊ 1 ಗಂಟೆಗೆ ಇಲ್ಲಿ, ಸೊ ಇಲ್ಲಿ ಅಪ್ ಸೈಡ್ ಸ್ವಿಂಗ್ ಯಾವ್ದಿದೆ, ಇದಿದೆ. ಡೌನ್ ಸೈಡ್ ಸ್ವಿಂಗ್ ಯಾವ್ದಿದೆ, ಇಲ್ಲಿದೆ. ಸೊ ಇಲ್ಲಿದೆ. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಸಿ, ಬ್ರೇಕ್ ಮಾಡಿದೆ, ಬಂದು 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 ಬಿದ್ದಿದೆ, ಇನ್ಮೇಲೆ ಹೋಗಿದೆ. ಸೊ ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ. ಪರ್ಫೆಕ್ಟ್ ಎಂಟ್ರಿ. ಬೊಲಿಂಜರ್ ಬ್ಯಾಂಡ್ ನೋಡ್ತೀನಿ. ಓಕೆ, ಸೊ ಬೊಲಿಂಜರ್ ಬ್ಯಾಂಡ್ ದೂರ ಇದೆ. ಸಿ, ಇಲ್ಲಿ ನೋಡ್ಬೋದು ಲೋವರ್ ಬ್ಯಾಂಡ್ ದೂರ ಇದೆ. ಯಾಕಂದ್ರೆ ಲೋವರ್ ಬ್ಯಾಂಡ್ ಹತ್ರ ಇದ್ದಿದ್ರೆ ನನ್ನ ಪ್ರಾಡಕ್ಟ್ ನಾನು ತಗೋತಾ ಇಲ್ಲ. ಬ್ಯಾಂಡ್ ದೂರ ಇದೆ. ಸೊ 20 EMA ನ ಬ್ರೇಕ್ ಮಾಡಿದೆ. ಓಕೆ, ಸಿ, ಮಿಡಲ್ ಬ್ಯಾಂಡ್ ನ ಬ್ರೇಕ್ ಮಾಡಿಲ್ಲ. ಸೊ ನಾನು ಟ್ರೇಡ್ ನ ಬಿಡೋದಕ್ಕಾಗಲ್ಲ, ಬೇರೆದ್ ನೋಡ್ತೀನಿ. ಕನ್ಫರ್ಮೇಶನ್ EMA 20 ನೋಡ್ತೀನಿ. EMA 20 ಬ್ರೇಕ್ ಆಗಿದೆ. ಸೊ ಇಲ್ಲಿ ನಾನು ಪ್ಲಾನ್ ಮಾಡ್ತೀನಿ ಡೌನ್ ಸೈಡ್ ನ. ಯಾಕೆ ಇಲ್ಲಿ ಬೈ ಸೈಡ್ ಅಲ್ಲಿ ಯಾವುದೇ ಟ್ರೇಡ್ ನ ಪ್ಲಾನ್ ಮಾಡಿಲ್ಲ ಅಂದ್ರೆ ಸಿ, ಸಿಂಪಲ್, ನಾನು ಇಲ್ಲಿ ನನ್ಗೆ ಇಲ್ಲಿ ಲೋವರ್ ಸ್ವಿಂಗ್ ಬ್ರೇಕ್ ಆಗಿದೆ. ಕರೆಕ್ಟಾ? ಅಪ್ಪರ್ ಸ್ವಿಂಗ್ ಈಗ ಇಲ್ಲಿ ಏನಾದ್ರು ಬ್ರೇಕ್ ಮಾಡಿದ್ರೆ, ಇಲ್ಲಿ ಬ್ರೇಕ್ ಮಾಡಿದ್ರೆ ನಾನು ಅವಾಗ ಬೈ ಸೆಟಪ್ ನ ಟ್ರೇಡ್ ಅನ್ನ ನೋಡಕ್ ಹೋಗ್ತಾ ಇದ್ದೆ. ಸಿ, ಇವಾಗ ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಎಷ್ಟು ಚೆನ್ನಾಗಿ ಟ್ರೇಡ್ ಗಳನ್ನ ಇಗ್ನೋರ್ ಮಾಡ್ಬೋದು ನೋಡಿ. ಓಕೆ, ಸಿ, ಲೋವರ್ ಸ್ವಿಂಗ್ ಇಲ್ಲಿ ಬ್ರೇಕ್ ಮಾಡಿದೆ. ಓಕೆ, ಸೊ ಇಲ್ಲಿಂದ ನೋಡ್ಬೋದು ಇಲ್ಲೊಂದು ಸ್ವಿಂಗ್ ಇದೆ. ಸಿ, ಇಲ್ಲೊಂದು ಸ್ವಿಂಗ್ ಇದೆ, ಸ್ವಿಂಗ್ ಇದೆ, ಸ್ವಿಂಗ್ ಇದೆ, ಬೀಳ್ತಾ ಇದೆ. ಓಕೆ, ಸೊ ಇಲ್ಲಿಂದ ಇವಾಗ ನಾನು ಸೊ ಮಾರ್ಕ್ ಮಾಡ್ಕೋತೀನಿ. ಓಕೆ, ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೋತೀನಿ. ಸಿ, ಯಾವ್ದೇ ತರ ಟ್ರೇಡ್ ಇಲ್ಲ, ಹೇಳಿದ್ನೆಲ್ಲ ಮಿಸ್ ಆಗುತ್ತೆ. ಸೊ ನಿಮ್ಗೆ 1 ಗಂಟೆಯಲ್ಲಿ ಆ ಒಂದು ಟ್ರೇಡ್ ಸಿಗುತ್ತೆ. ಏನಾ? ಓಕೆ, ನೆಕ್ಸ್ಟ್ ಡೇ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಡೇ, ಸೊ 1 ಗಂಟೆಯಿಂದ ಯಾವಾಗ್ಲೂ ಹೇಳಿದ್ದೀನಲ್ಲ ಶುರು ಮಾಡ್ಬೇಕು ಅಂತ. 1 ಗಂಟೆಯಿಂದ ಶುರು ಮಾಡ್ಬೇಕು. 12, ಓಕೆ, 1 o'clock ಇಲ್ಲಿಗೆ ಬರುತ್ತೆ. ಸಿ, ಸಿಂಪಲ್, ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಸ್ವಿಂಗ್ ನ ಬ್ರೇಕ್ ಮಾಡಿದೆ. ಓಕೆ, ಸೊ ಇವಾಗ ನೀವ್ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿಂದ ಇಲ್ಲಿಗೆ ತಗೋತೀರಾ. ಯಾವುದೇ ತರ ಡೌನ್ ಸೈಡ್ ಟ್ರೇಡ್ ಗಳನ್ನ ನೋಡೋದೇ ಇಲ್ಲ. ಯಾಕೆ? ಅಪ್ ಸೈಡ್ ಸ್ವಿಂಗ್ ನ ಮಾರ್ಕ್ ಮಾಡಿದೆ. ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಡೈರೆಕ್ಷನ್ ಅಪ್ ಸೈಡ್. ಸೊ ಇಲ್ಲಿ ಬ್ರೇಕ್ ಆಗಿದೆ. ಓಕೆ, ಇಲ್ಲಿ ಬ್ರೇಕ್ ಆಗಿದೆ ನೋಡ್ಬೋದು. 0.5 ನ ಬ್ರೇಕ್ ಮಾಡಿದೆ. ಸೊ ನಾನು ಇವಾಗ ಇಲ್ಲಿ ನೋಡ್ತೀನಿ, EMA ನ ಸಪೋರ್ಟ್ ತಗೊಂಡಿಲ್ಲ. ಓಕೆ, ಸೊ ಇಲ್ದಿನ ಮಾರ್ಕ್ ಮಾಡಿದೆ. ಸೂಪರ್. ಸೊ ಲಾಂಗ್ ಪೊಸಿಷನ್ ಇಲ್ಲಿ ತಗೋತೀನಿ. ಸೊ ಲೋವರ್ ಬ್ಯಾಂಡ್ ಎಲ್ಲಿದೆ ನೋಡ್ತೀನಿ. ಸೊ ಲೋವರ್ ಬ್ಯಾಂಡ್ ಇಲ್ಲಿದೆ. TP ಇಡ್ತೀನಿ. ಅದು ನಿಮಗ್ ಬಿಟ್ಟಿದ್ದು. ಓಕೆ, TP ನ ನೀವ್ ಹೆಂಗ್ ಬೇಕಾದ್ರೂ ಇಟ್ಕೋಬಹುದು. SL ನ ನೀವ್ ಹೆಂಗ್ ಬೇಕಾದ್ರೂ ಇಟ್ಕೋಬಹುದು. ಸಿ, 1:1. ಸಿಂಪಲ್ 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 ಸಿಂಪಲ್. ಓಕೆ, ಸಿ, ಇನ್ನ ಏನ್ ಬೇಕು ನೋಡಿ. ಓಕೆ, ಇದನ್ನ ಫಾಲೋ ಮಾಡಿ ಎವ್ರಿ ಡೇ. ಸಿ, ಈ ಸ್ವಿಂಗ್ ನ ನೋಡ್ಬೋದು, ಬ್ರೇಕ್ ಆಗಿ ಒಳಗಡೆ ಬಂದಿದೆ, ಅದೆಲ್ಲ ಬಿಟ್ಟಾಕೋಣ. ಸೊ ಇಲ್ಲಿ ನೋಡಿ, ಸೊ ಈ ಸ್ವಿಂಗ್ ನ ಬ್ರೇಕ್ ಮಾಡಿದೆ. ಓಕೆ, ಈ ಸ್ವಿಂಗ್ ನ ಬ್ರೇಕ್ ಮಾಡಿದೆ. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಯರ್ ಇರುವಂತ ಸ್ವಿಂಗ್ ಗಳು ಯಾವ್ದು? ಸಿ, ಇದೊಂದು ಸ್ವಿಂಗ್ ಇದೆ ನಿಯರ್, ಇದೊಂದು ಸ್ವಿಂಗ್ ಇದೆ. ಸೊ ನಾನು ಇವಾಗ ಹತ್ರ ಸ್ವಿಂಗ್ ಇಂದ ಫಿಬ್ ಹಾಕೋತೀನಿ. ಇಲ್ಲಿಂದ ಇಲ್ಲಿ ತನಕ ಮೂವ್ಮೆಂಟ್ ಆಗಿದೆ. ಓಕೆ, ಸಿ, ಇಲ್ಲಿ ತನಕ ಮೂವ್ಮೆಂಟ್ ಆಗಿದೆ, ಮಾರ್ಕೆಟ್ ಬಂದಿಲ್ಲ. ದೆನ್ ಇನ್ನೊಂದು ಸ್ವಿಂಗ್ ನ ಕ್ರಿಯೇಟ್ ಮಾಡಿದೆ. ಸೊ ಇಲ್ಲಿ ಹಾಕೋತೀನಿ. ಸಿ, 0.5, 0.6 ರಿಜೆಕ್ಷನ್ ಆಗಿದೆ. 20 EMA ನ ರಿಜೆಕ್ಷನ್ ಮಾಡಿಲ್ಲ. ಮಿಡಲ್ ಬ್ಯಾಂಡ್, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಇಂಪಾರ್ಟೆಂಟ್. ಓಕೆ, ಸಿ, ಅಪ್ಪರ್ ಬ್ಯಾಂಡ್ ನ ರಿಜೆಕ್ಟ್ ಮಾಡಿದೆ. ಓಕೆ, ಒನ್ ಚೆಕ್ ಕರೆಕ್ಟ್. ದೆನ್ ಮಿಡಲ್ ಬ್ಯಾಂಡ್ ದೂರ ಇದೆ. ಮಿಡಲ್ ಬ್ಯಾಂಡ್ ಹತ್ರ ಇದ್ರೆ ನಾನು ಟ್ರೇಡ್ ಮುಟ್ಟಕ್ ಹೋಗ್ತಾ ಇರ್ಲಿಲ್ಲ. ಮಿಡಲ್ ಬ್ಯಾಂಡ್ ದೂರ ಇದೆ. ದೆನ್ ನಾನು ಇಲ್ಲಿ ಟ್ರೇಡ್ ನ ಪ್ಲೇಸ್ ಮಾಡ್ತೀನಿ. ಸಿ, ಈ ಸಿನಾರಿಯೋಸ್ ಗಳನ್ನ ನೀವು ಕ್ರಿಯೇಟ್ ಮಾಡ್ಕೋತಾ ಇರ್ಬೇಕು. ಓಕೆ, ನನ್ಗೆ ಮಿಡಲ್ ಒಂದೇ ಬ್ರೇಕ್ ಆಗ್ಬೇಕು. ರೀಟ್ರೇಸ್ ನಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಮಿಡಲ್ ಬ್ಯಾಂಡ್ ಆಪ್ಷನ್ ಮಾಡ್ತೀನಿ. ಸಿ, ಇದು ರೀಟ್ರೇಸ್ ಪಕ್ಕ ಪರ್ಫೆಕ್ಟ್ ಆಗಿ ಅಪ್ಪರ್ ಬ್ಯಾಂಡ್ ನೇ ರಿಜೆಕ್ಟ್ ಮಾಡಿದೆ. ಸೊ ದೆನ್ ಪ್ರಾಪರ್ ಎಂಟ್ರಿ. ಸೊ ಇಲ್ಲಿಂದ ನಿಮ್ಗೆ 1:1 ಎಷ್ಟಾರು ಸಿಗುತ್ತೆ ನಿಮ್ಗೆ. ಓಕೆ, ಕ್ಯಾಂಡಲ್. ಸಿ, ಇಲ್ಲಿ ನೀವು ಅಪ್ಪರ್ ಬ್ಯಾಂಡ್ ಗೆ SL ಇಡೋದಕ್ಕಾಗಲ್ಲ. ಯಾಕಂದ್ರೆ ಇದ್ರ ಮೇಲೆ ಇಡಬೇಕು. ಯಾಕಂದ್ರೆ ಸಿ, ಕ್ಯಾಂಡಲ್ ಕ್ಲೋಸ್ ಅಂದ್ರೆ ಹೈ ಏನಾದ್ರು ಅಪ್ಪರ್ ಬ್ಯಾಂಡ್ ಒಳಗಡೆ ಇತ್ತು ಅಂದ್ರೆ ಅವಾಗ ಇಡ್ಬೋದು. ಇದ್ ನೋಡ್ಬೋದು, ಕ್ಯಾಂಡಲ್ ಹೈ ಮೇಲಿದೆ, ಅಪ್ಪರ್ ಬ್ಯಾಂಡ್ ಅದಕ್ಕಿಂತ ಕಮ್ಮಿ ಇದೆ. ಸೊ ಇಷ್ಟು ಚಿಕ್ಕ SL ಗಳೆಲ್ಲ ವರ್ಕ್ ಆಗಲ್ಲ. ಸೊ ಅದಕ್ಕೆ ಕ್ಯಾಂಡಲ್ ಹೈ ಇಡ್ತೀರಾ. ಸೊ ಇಲ್ಲೆಲ್ಲ ಸಿನಾರಿಯೋಸ್ ನೋಡ್ಬೋದು. ಇಲ್ಲೆಲ್ಲ ಸಿನಾರಿಯೋಸ್ ಏನು ಅಂದ್ರೆ ಟ್ರೇಡು ಪಿಕ್ ಆಗ್ಬೇಕಾದ್ರೆ ಇಲ್ಲಿ ನೋಡ್ಬೋದು ಅಪ್ಪರ್ ಬ್ಯಾಂಡ್ ಹೈಕ್ಕಿಂತ ಮೇಲಿದೆ. ಅಂಡ್ ಇನ್ನೊಂದೇನಂದ್ರೆ ಇಲ್ಲಿ ಸಿ, ಇಲ್ಲೊಂದು ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡಿದೆ ಲೋವರ್ ಬ್ಯಾಂಡ್ ನ ಬ್ರೇಕ್ ಮಾಡಿದೆ ಅಂದ್ರೆ ದಯವಿಟ್ಟು ಟ್ರೇಡ್ ತಗೊಳಕ್ ಹೋಗ್ಬೇಡಿ. ಓಕೆ, ಏನೇ ಚೆಕ್ಸ್ ಇರ್ಲಿ ತಗೋಬೇಡಿ. ಯಾಕಂದ್ರೆ ಪಟ್ ಅಂತ ರಿವರ್ಸ್ ಆಗುತ್ತೆ. ಆ ಸಿನಾರಿಯೋ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಬಂದ್ ಹಂಗೆ ಪಟ್ ಅಂತ ಇದಾಗಿದೆ. ಓಕೆ, ಸೊ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ನಾವು ಲೆಟ್ಸ್ ಬೇರೆ ಯಾವ್ದೇ ದಿನ ನೋಡಿ. ಓಕೆ, ಸೊ ಡೈರೆಕ್ಷನ್ ನಿಮಗೆ ಫೈಂಡ್ ಔಟ್ ಮಾಡೋದಕ್ಕೆ ಮಿಸ್ಟೇಕ್ ಆಗ್ತಾ ಇದೆಯಾ, ಎಲ್ಲಾನು ಕೂಡ ನಾನು ಇಲ್ಲಿ ರಿಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ,
ಸಿ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು, ಒಂದೊಂದೇ ಪಾಯಿಂಟ್ ನ ಹೇಳ್ತೀನಿ. ಫಸ್ಟ್ 1 ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ, 1 ಗಂಟೆ ಹಿಂದೆಯಿಂದ ನೋಡಿ ಟ್ರೆಂಡ್ ಹೇಗಿದೆ ಅಂತ. ಸೊ ಸ್ಟ್ರಕ್ಚರ್ ಯಾವ ಸ್ಟ್ರಕ್ಚರ್ ನ ಇದ್ ಮಾಡಿದೆ, ಬ್ರೇಕ್ ಮಾಡಿದೆ. ಸಿ ಇವಾಗ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಓಕೆ 9:45. ಓಕೆ 1 o'clock ಇಲ್ಲಿಂದ ಶುರು ಆಯ್ತು. ಸಿ ಇಲ್ಲಿಂದ 1 o'clock ಶುರು ಆಯ್ತು. ಸಿ ಇಲ್ಲಿ ಯಾವ ಸ್ವಿಂಗ್ ಇದೆ, ಒಂದು ಈ ಸ್ವಿಂಗ್ ಇದೆ. ಓಕೆ ಸೊ ನಿಯರ್ ಸ್ವಿಂಗ್ ಯಾವ್ದನ್ನ ಬ್ರೇಕ್ ಮಾಡಿದೆ ನೋಡಿ, ಒಂದು ಇದಿದೆ. ಓಕೆ ಸೊ ಇಲ್ಲಿ ಬ್ರೇಕ್ ಮಾಡಿದೆ. ಓಕೆ ಇಲ್ಲಿ ಬ್ರೇಕ್ ಮಾಡಿದಾಗ ಸಿ ಇಲ್ಲಿ ತನಕ ಹೋಗಿದೆ, ದೆನ್ ಫಾಲ್ ಆಗಕ್ ಶುರು ಆಗಿದೆ. ಸೊ ನೀವೇನ್ ಮಾಡ್ತೀರಾ, ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀರಾ. ಸಿ ಇಲ್ಲಿ 0.5 ಬ್ರೇಕ್ ಮಾಡ್ಬಿಟ್ಟಿದೆ ಅಂದ್ರೆ ತಗೊಳ್ಳೋ ಆಗಿಲ್ಲ, ಯಾಕಂದ್ರೆ ನಿಮ್ಮ ತಲೆಯಲ್ಲಿ ಇರ್ಲಿ ಡೈರೆಕ್ಷನ್, ನೀವು ಇಲ್ಲಿ ಅಪ್ ಸೈಡ್ ಸ್ವಿಂಗ್ ಅನ್ನ ಬ್ರೇಕ್ ಮಾಡಿರೋದ್ರಿಂದ ಅಪ್ ಸೈಡ್ ಟ್ರೇಡ್ಸ್ ನ ನೋಡ್ತಾ ಇದ್ದೀರಾ. ಸೊ ಅದು ಆಗೋದಿಲ್ಲ. ದೆನ್ ಹಂಗೆ ಬರ್ತೀರಾ. ಸೊ ದೆನ್ ನೋಡ್ತೀರಾ ಎಲ್ಲೆಲ್ಲಿ ಬ್ರೇಕ್ ಆಗಿದೆ ಏನು ಅಂತ. ಸೊ ಇಲ್ಲಿ ನೋಡ್ಬೋದು ಈ ಸ್ವಿಂಗ್ ಗಳನ್ನ ಬ್ರೇಕ್ ಮಾಡಿದೆ. ಸೊ ತಲೆಯಲ್ಲಿ ಇಟ್ಕೊಳ್ಳಿ, ಡೌನ್ ಸೈಡ್ ಟ್ರೇಡ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೇಕು ಫಿಬ್ ಹಾಕೋಬೇಕಾದ್ರೆ ನಿಮಗೆ ಕನ್ಫ್ಯೂಷನ್, ಬ್ರೋ ಈ ಸ್ವಿಂಗ್ ಚೂಸ್ ಮಾಡ್ಬೇಕಾ ಇದಾ. ಸಿ ಇಲ್ಲಿ ಬ್ರೇಕ್ ಮಾಡಿರೋದಕ್ಕೆ ನಿಯರ್ ಸ್ವಿಂಗ್ ಇರೋದು ಯಾವುದು, ಇದು. ಸೊ ಇವಾಗ ನೀವು ಇಲ್ಲಿಂದ ಇಲ್ಲಿಗೆ ಹಾಕೋತೀರಾ, 0.5 ಬ್ರೇಕ್ ಆಗಿದೆ. ಬಟ್ ದ ಥಿಂಗ್ ಏನು ಅಂದ್ರೆ ಕರೆಕ್ಷನ್ ಸಿ ಸಿಂಪಲ್. ಅದಕ್ಕೆ ಕನ್ಫರ್ಮೇಶನ್ ಯಾವುದು, ಮಿಡಲ್ ಬ್ಯಾಂಡ್ ಅಲ್ಲ. ಕನ್ಫರ್ಮೇಶನ್ ಈಸ್ ಮಿಡಲ್ ಬ್ಯಾಂಡ್ ದೂರ ಇದೆ. ಓಕೆ ಮಿಡಲ್ ಬ್ಯಾಂಡ್ ಹತ್ರ ಇದ್ರೆ ತಗೋಬಾರ್ದು. ಅಪ್ಪರ್ ಬೊಲಿಂಜರ್ ಬ್ಯಾಂಡ್ ನ ರಿಜೆಕ್ಟ್ ಮಾಡಿದೆ. ಪರ್ಫೆಕ್ಟ್ ಇಲ್ಲಿ ಟ್ರೇಡ್ ನ ಪ್ಲೇಸ್ ಮಾಡಬೇಕು. ಟಾರ್ಗೆಟ್ ನ ಸಿ ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಟ್ರಯಲ್ ಮಾಡ್ಬೇಕಾದ್ರೆ ಲೋವರ್ ಬೊಲಿಂಜರ್ ಬ್ಯಾಂಡ್ ನ ಟಚ್ ಮಾಡಿದ ತಕ್ಷಣ ಬ್ರೇಕ್ ಇವನಿಗೆ ತಂದ್ಬಿಡಿ ಎಸ್ ಎಲ್ ನ. ಇಲ್ಲ ಅಂದ್ರೆ ನೀವು ಎಕ್ಸಿಟ್ ಮಾಡ್ಕೋಬಹುದು. ಏನಾದ್ರು ಸ್ಮಾಲ್ ಪ್ರಾಫಿಟ್ ಅಲ್ಲಿ ಇತ್ತು ಅಪ್ಪರ್ ಲೋವರ್ ಬೊಲಿಂಜರ್ ಬ್ಯಾಂಡ್ ನ ಟಚ್ ಮಾಡಿದಾಗ ಅಂತ ಅಂದ್ರೆ ದೆನ್ ಆ ಸ್ಮಾಲ್ ಪ್ರಾಫಿಟ್ ಗೆ ಎಕ್ಸಿಟ್ ಮಾಡ್ಬಿಡಿ. ಸಮ್ಟೈಮ್ಸ್ ಇಲ್ಲಿಂದ ಪಟ್ ಅಂತ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ಲೋವರ್ ಬ್ಯಾಂಡ್ ಟಚ್ ಮಾಡಿದ ತಕ್ಷಣ ಬ್ರೇಕ್ ಇವನಿಗೆ ತಾನೆ. ಓಕೆ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನೊಂದ್ಸತಿ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥಿಯರಿಟಿಕ್ ಆಗಿನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಆಮೇಲೆ ನೀವು ಚಾರ್ಟ್ ಅಲ್ಲಿ ಹಾಕೊಳ್ಳಿ. ಓಕೆ ಸಿ ಇಲ್ಲಿ ಫಾಲೋ ಮಾಡ್ಬೇಕಾಗಿರೋ ರೂಲ್ಸ್ ಜಾಸ್ತಿ ಇದೆ. ಓಕೆ ಸೊ ಐ ಥಿಂಕ್ ಒಂದು ಲೈವ್ ಟ್ರೇಡ್ ನ ನೋಡೋಣ. ಸೊ ಇಲ್ಲಿ ಒಂದ್ ಸ್ವಲ್ಪ ನಾನು ಓಕೆ ಸೊ ಇಲ್ಲಿ ಜಸ್ಟ್ ಇದ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅದು ಕರೆಕ್ಟಾ ಇಲ್ವಾ ತಪ್ಪ ನೀವು ನೋಡ್ಬೇಕು ಅಂದ್ರೆ. ಸೊ ಇವಾಗ ಸಿಂಪಲ್ ಇಲ್ಲಿ ಓಕೆ ಸೊ ಇಲ್ಲಿ ರಿಜೆಕ್ಷನ್ ಆಗಿದೆ. ಓಕೆ ಸೊ ಯಾವ್ದೇ ತರ ಸ್ವಿಂಗ್ ಗಳು ಬ್ರೇಕ್ ಆಗಿಲ್ಲ, ಇಲ್ಲಿ ಬ್ರೇಕ್ ಆಗಿ ಹಂಗೆ ಬಂದಿದೆ. ಓಕೆ ನೋ ಯೂಸ್. ಸೊ ದೆನ್ ಇಲ್ಲಿ ನೋಡ್ಬೋದು ಇಲ್ಲಿ ಈ ಚಿಕ್ಕ ಸ್ವಿಂಗ್ ಗಳನ್ನ ಬ್ರೇಕ್ ಮಾಡಿದೆ. ಓಕೆ ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಫಿಬ್ ನ ಹಾಕೋತೀನಿ. ಸೊ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀನಿ ಈ ಚಿಕ್ಕ ಸ್ವಿಂಗ್ ಗೆ. ಸಿ ಇಲ್ಲಿ ಅಬ್ಸರ್ವ್ ಮಾಡಿ 0.5 0.6 ನ ಬ್ರೇಕ್ ಮಾಡಿದೆ. ಬಟ್ ನಾನು ಇಲ್ಲಿ ಟ್ರೇಡ್ ತಗೋಬೇಕು ಅಂತ ಅಂದ್ರೆ ಬೊಲಿಂಜರ್ ಬ್ಯಾಂಡ್ ಹತ್ರ ಇದೆಯಾ ನೋಡ್ತೀನಿ ಫಸ್ಟ್. ಓಕೆ ಸೊ ಸಿ ಬೊಲಿಂಜರ್ ಬ್ಯಾಂಡ್ ನ ಬ್ರೇಕ್ ಮಾಡಿದೆ. ಈ ಟ್ರೇಡ್ ನ ನಾನು ಮುಟ್ಟಕ್ಕೂ ಹೋಗೋದಿಲ್ಲ. ಓಕೆ ಸೊ ನಾಳೆ ಯಾವಾಗಾದ್ರು ಸಿಗುತ್ತಾ ನೋಡೋಣ. ಯಾವಾಗಾದ್ರು ಸಿಕ್ಕಿದಾಗ ನಾನು ನಾಳೆ ಲೈವ್ ಟ್ರೇಡ್ ತಗೋತೀನಲ್ಲ, ಈ ಸೆಟಪ್ಸ್ ಗಳೆಲ್ಲ ಟ್ರೇಡ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ನಾನು ಏನ್ ಮಾಡ್ಬೇಕು ಅಂತ ಅಂದ್ರೆ ಫಸ್ಟ್ ಥಿಂಗ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಈ ಸೆಟಪ್ಸ್ ಗಳನ್ನ ಟ್ರೇಡ್ ಮಾಡ್ಬೇಕು ಅಂತ. ಸಿ ನಾನು ವೆಬಿನಾರ್ ಅಲ್ಲಿ ಬಂದಿದ್ರು ಕೂಡ ಇಷ್ಟು ಕ್ಲೀನ್ ಆಗಿ ಹೇಳಕ್ ಆಗ್ತಾ ಇರ್ಲಿಲ್ಲ. ಬಟ್ ಸ್ಟಿಲ್ ಕಂಪ್ಲೀಟ್ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ಓಕೆ ಯಾವ ಸೆಟಪ್ಸ್ ಗಳಲ್ಲಿ ಟ್ರೇಡ್ ಮಾಡ್ಬೇಕು, ಹೇಗೆ ಮಾಡ್ಬೇಕು, ರೂಲ್ಸ್ ಏನು ಫಾಲೋ ಮಾಡ್ಬೇಕು, ಎಂಡ್ ಟು ಎಂಡ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಸಿ ನಿಮ್ಗೆ ಖುಷಿ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಐ ಥಿಂಕ್ ಇವತ್ತೇ 500 ಅನ್ನ ರೀಚ್ ಮಾಡ್ಸೋಣ. ಓಕೆ ಸೊ ಯಾಕಂದ್ರೆ ಸಿ ಅದೊಂಥರ ಜೋಶು ಕೊಡುತ್ತೆ. ಓಕೆ ಸೊ ಇನ್ನ ಜಾಸ್ತಿ ಕಂಟೆಂಟ್ ಮಾಡೋದಿಕ್ಕೆ. ಓಕೆ ಸೊ ಐ ಥಿಂಕ್ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಸಿ ಫಸ್ಟ್ ನಿಮ್ದು ಕೆಲ್ಸ ಏನು, ಸೊ ನಿಮಗೆ ಗೊತ್ತು ಈಗ ಕುಕ್ ಮಾಡೋದಕ್ಕೆ ಎಲ್ಲ ಐಟಮ್ ನಿಮ್ಮ ಹತ್ರ ಇದೆ. ಫಿಬೋನಚಿ ಇದೆ, ಬೊಲಿಂಜರ್ ಬ್ಯಾಂಡ್ ಇದೆ, ದೆನ್ ಇನ್ನೇನ್ ಬೇಕು, EMA ಗಳಿದೆ. ಓಕೆ ಈ 3 ಇಂಗ್ರೀಡಿಯಂಟ್ ರೆಡಿ ಆಗಿದೆ. ನಿಮಗೆ ಪ್ರಾಬ್ಲಮ್ ಆಗ್ತಾ ಇರೋದೇನು ಅಂದ್ರೆ ಸೈಡ್ ವೇಸ್ ಅಲ್ಲಿ ಹೇಗೆ ಟ್ರೇಡ್ ಮಾಡ್ಬೇಕು, ದೆನ್ ಟ್ರೇಡ್ ಅಗೇನೆಸ್ಟ್ ತಗೊಳ್ದಲೇನೆ ಡೈರೆಕ್ಷನ್ ವೈಸ್ ಹೇಗೆ ಟ್ರೇಡ್ ಮಾಡ್ಬೇಕು. ಸಿಂಪಲ್ ಇಷ್ಟೇ ಇರೋದು. ಸೊ ಅದಕ್ಕೆ ನಾನು ನೀವು ಡೈರೆಕ್ಷನ್ ವೈಸ್ ಟ್ರೇಡ್ ಮಾಡ್ಬೇಕು ಅಂದ್ರೆ ಹೋಗಿ 1 ಗಂಟೆಗೆ ಲ್ಯಾಪ್ಟಾಪ್ ಓಪನ್ ಮಾಡಿ, ಮಧ್ಯಾಹ್ನ 1 o'clock ಗೆ ಲ್ಯಾಪ್ಟಾಪ್ ಓಪನ್ ಮಾಡಿ. ಓಕೆ ಸಿ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಎಲ್ಲಿ ಅದು ಓಕೆ ಸಿ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಸಿ ಲೆಟ್ಸ್ ಸೇ 1 ಗಂಟೆಗೆ ಈ ತರ ಆಗಿರುತ್ತೆ ಅನ್ಕೊಳ್ಳೋಣ. ಓಕೆ ಹಿಂಗೆಲ್ಲ ಓಡಾಡ್ತಿರುತ್ತೆ. ಓಕೆ ಹಿಂಗೆಲ್ಲೋ ಇರುತ್ತೆ ಹಿಂಗೆ. ಸಿ ಇವಾಗ ನೀವು ಅಪ್ಸೈಡ್ ಟ್ರೇಡ್ ಮಾಡ್ಬೇಕು ಅಂದ್ರೆ ಇಲ್ಲಿ ಇರುತ್ತಲ್ಲ ಈ ಒಂದು ಹೈನ ಬ್ರೇಕ್ ಮಾಡ್ಬೇಕು. ಕ್ಯಾಂಡಲ್ ಬ್ರೇಕ್ ಮಾಡುತ್ತೆ.
ಸೊ ಬ್ರೇಕ್ ಮಾಡಿ ಒಂದ್ ಸ್ವಲ್ಪ ಮೇಲೆ ಹೋಗಿ ಹಿಂಗ್ ಬರುತ್ತೆ. ಓಕೆ, ಅವಾಗ ನೀವೇನ್ ಮಾಡ್ಬೇಕು, ಇಲ್ಲಿಂದ ಇಲ್ಲಿಗೆ ಫಿಫ್ತ್ ತಗೊಳ್ಳಿ. ಸೊ 0.5 0.6 ಇರುತ್ತೆ. ಇಲ್ಲೇನಾದ್ರು 0.5 0.6 ಏನಾದ್ರು ಬಂದಿಲ್ಲಿ ಒಂದು ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡ್ತು ಅಂದ್ರೆ ವೇಟ್, ಅಲ್ಲಿ ನೀವು ಟ್ರೇಡ್ ತಗೋಬಾರ್ದು, ತಲೆಯಲ್ಲಿ ಇಟ್ಕೋಬೇಕು ಇದನ್ನ ಬ್ರೇಕ್ ಮಾಡಿದೆ ಅಂದ್ರೆ ಅಪ್ ಸೈಡ್ ವ್ಯೂ ಅಂತ. ಓಕೆ, ದೆನ್ ಇಲ್ಲಿ ಏನಾಗುತ್ತೆ, ಒಂದು ಗ್ರೀನ್ ಕ್ಯಾಂಡಲ್ ಬರುತ್ತೆ. ಓಕೆ, ಸೊ 0.5 0.6 ಸಪೋರ್ಟ್ ತಗೊಂಡಿರುತ್ತೆ, ಹಂಗಂತ ಮಾತ್ರ ಟ್ರೇಡ್ ತಗೋಬೇಕಾ? ಒಂದು ಬೊಲಿಂಜರ್ ಬ್ಯಾಂಡ್ ಮಿಡಲ್ ಬ್ಯಾಂಡ್ ನ ಬ್ರೇಕ್ ಮಾಡಿರ್ಬೇಕು, ಆರ್ ಎಲ್ಸ್ ಇಲ್ಲಿ ಯಾವುದೇ ತರ ಹತ್ರ ಇರಬಾರ್ದು ಮಿಡಲ್ ಬ್ಯಾಂಡ್, ಒಂದ್ ರೂಲ್. ಸೊ ಮಿಡಲ್ ಬ್ಯಾಂಡ್ ನಿಯರ್ ಇರಬಾರ್ದು. ಓಕೆ, ಮಿಡಲ್ ಬ್ಯಾಂಡ್ ಬರಿತೀನಿ, ಮಿಡಲ್ ಬ್ಯಾಂಡ್ ನಿಯರ್ ಇರಬಾರ್ದು. ಓಕೆ, ನಾಟ್ ನಿಯರ್ ಇರಬಾರ್ದು. ಒಂದು ಮಿಡಲ್ ಬ್ಯಾಂಡ್ ನ ಬ್ರೇಕ್ ಮಾಡಿರ್ಬೇಕು, ಆರ್ ಎಲ್ಸ್ ಲೋವರ್ ಬ್ಯಾಂಡ್ ಸಪೋರ್ಟ್ ತಗೊಂಡಿರ್ಬೇಕು, ಆರ್ ಎಲ್ಸ್ ಹೈಯರ್ ಬ್ಯಾಂಡ್ ಸ್ವಲ್ಪ ದೂರ ಇರಬೇಕು, ಅಪ್ಪರ್ ಬ್ಯಾಂಡ್. ಓಕೆ, ಅಪ್ಪರ್ ಬ್ಯಾಂಡ್ ಹತ್ರ ಇತ್ತು ಅಂದ್ರೆ ಮುಟ್ಟಕ್ಕೆ ಹೋಗ್ಬೇಡಿ, ಹೇಳ್ತಾ ಇದೀನಿ, ಟಕ್ ಅಂತ ರಿವರ್ಸ್ ಆಗುತ್ತೆ. ಇನ್ ಕೇಸ್ ಟ್ರೇಡ್ ತಗೊಂಡ್ರೆ ಎಸ್ ಎಲ್ ಗಳನ್ನ ಇಲ್ಲೇನಾದ್ರು ರಿಜೆಕ್ಟ್ ಆಯ್ತು ಅಂದ್ರೆ ಎಸ್ ಎಲ್ ನ ಕಮ್ಮಿಗೆ ತಂದ್ಬಿಡಿ. ಓಕೆ, ಸೊ ಅವಾಗ ಟ್ರೇಡ್ ನ ಇಲ್ಲಿ ಪ್ಲಾನ್ ಮಾಡ್ತೀರಾ, 1:1 ಇಟ್ಕೋತೀರಾ. ಸೊ ಈ ಸಿನಾರಿಯೋನ ನಾನು ಇವಾಗ ತೋರಿಸ್ತೀನಿ ಇಲ್ಲಿ. ಓಕೆ, ಅಪ್ ಸೈಡ್ ಗೆ ಟ್ರೇಡ್ ಮಾಡ್ಬೇಕಾರೆ. ಓಕೆ, ಸೊ ಇಲ್ಲಿ ಯಾವ್ದಾದ್ರು ಒಂದು ದಿನ ಇರುತ್ತೆ, ನೋಡೋಣ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸಿ ಈ ಒಂದು ಸ್ವಿಂಗ್ ಅನ್ನ ಬ್ರೇಕ್ ಮಾಡಿದೆ. ಸೊ ಇಲ್ಲಿಂದ ಡೈರೆಕ್ಷನ್ ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡಿ ಅಪ್ ಸೈಡ್ ಅಂತ. ಸೊ ಇಲ್ಲಿಂದ ನೋಡ್ಬೋದು ಮಾರ್ಕೆಟ್ ಮೂವ್ಮೆಂಟ್ ಆಗಿದೆ. ಸಿ ಮೂವ್ಮೆಂಟ್ ಆಗಿದೆ, ಕರೆಕ್ಷನ್ ಮಾಡಿ ಮೂವ್ಮೆಂಟ್ ಆಗಿದೆ, ಕರೆಕ್ಷನ್ ಮಾಡಿದೆ, ಮೂವ್ಮೆಂಟ್ ಆಗಿದೆ. ಸಿ ಇವಾಗ ನಾನು ಇಲ್ಲಿಂದ ಫಾಲ್ ಆಗ್ತಾ ಇದೆ. ಓಕೆ, ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಸೊ ಈ ಒಂದು ಸ್ವಿಂಗ್ ಇಂದ ಈ ಸ್ವಿಂಗಿಗೆ ಇಟ್ಕೋತೀನಿ. ಸಿ ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡೆ 0.5 ಬರ್ಲಿಲ್ಲ, ನೆಕ್ಸ್ಟ್ ಸ್ವಿಂಗಿಗೆ ಶಿಫ್ಟ್ ಆಗ್ತೀನಿ, ಇಲ್ಲಿಂದ ಇಲ್ಲಿಗೆ ಇಟ್ಕೊಂತೀನಿ, ಇಲ್ಲಿಗೆ ಇಟ್ಕೋತೀನಿ. ಸೊ ಒಂದ್ ನಿಮಿಷ, ರಿಮೂವ್ 7 ಡ್ರಾಯಿಂಗ್ಸ್. ಓಕೆ, ಸೊ ತೋರಿಸ್ತೀನಿ ಅದನ್ನ. ಓಕೆ, ಸಿ ಇಲ್ಲಿಂದ ಇಲ್ಲಿ ಇಟ್ಕೊಂಡೆ, 0.5 ಬರ್ಲಿಲ್ಲ, ನೆಕ್ಸ್ಟ್ ಸ್ವಿಂಗ್ ಎಲ್ಲಿದೆ, ಇಲ್ಲಿಂದ ಇಲ್ಲಿಗಿದೆ, ಈ ಚಿಕ್ಕ ಸ್ವಿಂಗಿಗೆ. ಓಕೆ, ಬಟ್ ಇಲ್ಲಿ ಟ್ರೇಡ್ ನ ನಾನು ಪ್ಲಾನ್ ಮಾಡ್ಬೇಕು ಅಂದ್ರೆ ಏನೆಲ್ಲ ನೋಡ್ತೀನಿ, ಒಂದು ಇ ಎಂ ಎ, ಸೊ ಆಗಿಲ್ಲ, ಇ ಎಂ ಎ ಗಿಂತ ಮೇಲಿದೆ, ಸೊ ನಾನು ತಗೊಳಕ್ ಹೋಗಲ್ಲ, ಇ ಎಂ ಎ ಜೊತೆಗೆ ಬ್ರೇಕ್ ಆಗ್ಬೇಕು. ಸಿ ಮುಟ್ಟಕ್ ಹೋಗೋದಿಲ್ಲ, ಯಾಕಂದ್ರೆ ಇಲ್ಲಿ ನೋಡಿ ಅಪ್ಪರ್ ಬ್ಯಾಂಡ್ ಹತ್ರ ಇದೆ, ಸೊ ಮುಟ್ಟಕ್ ಹೋಗೋದಿಲ್ಲ. ಸೊ ನೆಕ್ಸ್ಟ್ ಸ್ವಿಂಗಿಗೆ ಶಿಫ್ಟ್ ಆಗ್ತೀನಿ. ಸೊ ನೆಕ್ಸ್ಟ್ ಎಲ್ಲಿತ್ತು, ಇಲ್ಲಿಂದ ಇಲ್ಲಿಗಿತ್ತು. ಸಿ 0.5 0.6 ಸಪೋರ್ಟ್ ತಗೊಂಡಿದ್ದೆ, ಇ ಎಂ ಎ ನೋಡ್ತೀನಿ. ಸೊ ಇ ಎಂ ಎ ಹತ್ರ ಇದೆ. ಸೊ ಎಸ್, ಈಗ ಇಲ್ಲಿ ನೋಡಿ ಲೋವರ್ ಬ್ಯಾಂಡ್ ಸಪೋರ್ಟ್ ತಗೊಂಡಿದೆ, ಮಿಡಲ್ ಬ್ಯಾಂಡ್ ದೂರ ಇದೆ, ದೆನ್ ಐ ವಿಲ್ ಟೇಕ್ ದಿ ಟ್ರೇಡ್. ಇನ್ ಕೇಸ್ ಈ ಮಿಡಲ್ ಬ್ಯಾಂಡ್ ರಿಜೆಕ್ಟ್ ಮಾಡ್ಬಿಟ್ಟು ಒಂದು ರೆಡ್ ಕ್ಯಾಂಡಲ್ ಬಂದ್ಬಿಟ್ಟಿದೆ ಅಂದ್ರೆ ಈ ಟ್ರೇಡ್ ನ ನಾನು ಟಕ್ ಅಂತ ಬ್ರೇಕ್ ಇವನಿಗೆ ಕ್ಲೋಸ್ ಮಾಡ್ಬಿಡ್ತೀನಿ. ಸೊ ಹೋಲ್ಡೇ ಮಾಡಕ್ ಹೋಗೋದಿಲ್ಲ, ಈ ರೂಲ್ಸ್ ಗಳನ್ನ ತಲೆಯಲ್ಲಿ ಇಟ್ಕೋಬೇಕು ಅಷ್ಟೇನೆ ನೀವು, ಸಿಂಪಲ್. ಸಿ ಟ್ರೆಂಡ್ ಅಗೇನೆಸ್ಟ್ ನಾನು ತಗೊಳ್ಳಿಲ್ಲ, ವಿತ್ ದ ಟ್ರೆಂಡ್ ತಗೊಂಡೆ, ಪೇಷನ್ಸ್ ಇಟ್ಟು ವೆಯ್ಟ್ ಮಾಡ್ಬೇಕು. ಟ್ರೇಡ್ ಮಾಡೋದಕ್ಕೆ 1 o'clock ಆದ್ಮೇಲೆ ಟ್ರೇಡ್ ಮಾಡ್ಬೇಕು. ಓಕೆ, ದೆನ್ ಸೆಕೆಂಡ್ ಸಿನಾರಿಯೋ ಸೆಲ್ ಸೈಡ್ಗೆ. ಓಕೆ, ಸೊ ನೀವ್ ಹೇಳ್ತಿರಲ್ಲ ಸರ್ ಬ್ರೋ ಸೈಡ್ ವೈಸ್ ನಲ್ಲಿ ಹೆಂಗ್ ಟ್ಯಾಕಲ್ ಮಾಡೋದು ಅಂತ. ಸಿ ಇದೇನೆ, ಮಿಡಲ್ ಬ್ಯಾಂಡ್ ಟಚ್ ಆಗಿ ರಿಜೆಕ್ಟ್ ಆಯ್ತು ಅಂದ್ರೆ ನಿಮ್ಗೆ ಅರ್ಥ ಆಗ್ಬಿಡೋಕೆ ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮೇಲ್ ಹೋಗೋದ್ ಬಿಡಿ, ಅದೊಂದು ಬೇರೆ ಸಿನಾರಿಯೋ, ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ, ಬಿಟ್ಬಿಡ್ಬೇಕು. ಸೊ ಈಗ ನೆಕ್ಸ್ಟ್ ನೀವೀಗ ಏನ್ ಮಾಡ್ತೀರಾ, ಡೌನ್ ಸೈಡ್ ವ್ಯೂ ನೋಡ್ಬೇಕು. ಓಕೆ, ಬರ್ತೀರಾ 1 o'clock ಗೆ ನೋಡ್ತೀರಾ. ಸಿ ಈ ತರ ಸ್ವಿಂಗ್ ಲೋನ ಹಿಂಗ್ ಬ್ರೇಕ್ ಮಾಡ್ಬಿಟ್ಟಿರುತ್ತೆ. ಓಕೆ, ಸೊ ಸ್ವಿಂಗ್ ಲೋನ ಬ್ರೇಕ್ ಮಾಡುತ್ತೆ, ದೆನ್ ನೀವು ಇಲ್ಲಿಂದ ಇಟ್ಕೊಂಡು, ಇನ್ ಕೇಸ್ ಇಲ್ಲಿ ಒಂದ್ ಸ್ವಲ್ಪ ಮೇಲ್ ಹೋಗ್ತಾ ಇತ್ತು ಅನ್ಕೊಳ್ಳಿ, ಇಲ್ಲಿಗೆ ಇಟ್ಕೊಳ್ಳಿ. ಓಕೆ, ದೆನ್ 0.5 0.6 ಹತ್ರ ಬರುತ್ತೆ, ಅಲ್ಲಿಗೆ ಬಂದಾಗ ಒಂದು ಅಪ್ಪರ್ ಬ್ಯಾಂಡ್ ರಿಜೆಕ್ಷನ್ ಆಗಿರ್ಬೇಕು, ಟ್ರೇಡ್ ತಗೋತೀರಾ. ಇಲ್ಲ ಮಿಡಲ್ ಬ್ಯಾಂಡ್ ನ ಬ್ರೇಕ್ ಮಾಡಿರ್ಬೇಕು, ಆರ್ 0.5 0.6 ನ ರಿಜೆಕ್ಟ್ ಮಾಡಿರ್ಬೇಕು, ಅವಾಗ ಟ್ರೇಡ್ ತಗೋತೀರಾ. ಮಿಡಲ್ ಬ್ಯಾಂಡ್ ಹತ್ರ ಇತ್ತು ನೀವು ಟ್ರೇಡ್ ತಗೋಬೇಕು ಅಂದ್ರೆ ತುಂಬಾ ಡೇಂಜರ್ ಇರುತ್ತೆ. ತಗೊಂಡ್ರು ಕೂಡ ಆ ಮಿಡಲ್ ಬ್ಯಾಂಡ್ ಟಚ್ ಆಗಿ ಏನಾದ್ರು ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು ಅಂದ್ರೆ ಎತ್ಬಿಡಿ, ಎಸ್ ಎಲ್ ತಗೊಂಡ್ ಅಂದ್ರೆ ಎಸ್ ಎಲ್ ಗೆ ಬರೋ ತನಕ ವೆಯ್ಟ್ ಮಾಡ್ಬಿಡಿ, ಮಿಡಲ್ ಅಲ್ಲೇ ಎತ್ಬಿಡಿ, ಇಲ್ಲ ಅಂದ್ರೆ ವೆಯ್ಟ್ ಮಾಡಿ. ಓಕೆ, ಸೊ ಆ ಸಿನಾರಿಯೋನ ಒಂದ್ಸಲ ತೋರಿಸ್ತೀನಿ. ಸೊ ಓಕೆ, ಸಿ ಸಿಂಪಲ್, ಇಲ್ಲಿ ನೋಡ್ಬೋದು, ಇದು ರಾತ್ರಿ ಇದು. ಓಕೆ, 1 ಗಂಟೆಯಿಂದ ನಾನು 10 ಗಂಟೆ ಅಲ್ವಾ ಹೇಳಿದ್ದು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, 1 ಗಂಟೆ 1 ಗಂಟೆ ಇಲ್ಲಿಂದ ಶುರು ಆಗುತ್ತೆ. ಓಕೆ, ಸೊ ಇಲ್ಲಿ ಯಾವ್ದು ಬ್ರೇಕ್ ಮಾಡಿಲ್ಲ. ಸೊ ಇಲ್ಲಿ ಬ್ರೇಕ್ ಮಾಡಿದೆ. ಸೊ ಏನ್ ಮಾಡ್ತೀರಾ, ಇಲ್ಲಿಂದ ಇಲ್ಲಿಗೆ ತಗೋತೀರಾ. ಓಕೆ, ಇಲ್ಲಿಂದ ಇಲ್ಲಿಗೆ ತಗೋತೀರಾ, ಯಾಕಂದ್ರೆ ಇದೇ ಅಲ್ವಾ ಸ್ವಿಂಗ್. ಸಿ ಫಸ್ಟ್ ಸ್ವಿಂಗ್ ಇಲ್ಲಿಂದ ಬಂತು, ದೆನ್ ಹಿಂಗೆ ಕರೆಕ್ಷನ್ ಆಯ್ತು. ಓಕೆ, ದೆನ್ ಫಾಲ್ ಆಯ್ತು. ಓಕೆ, ಈ ಕರೆಕ್ಷನ್ 0.5 ತನಕ 0.6 ತನಕ ಬಂದಿಲ್ಲ, ಬಿಡ್ತೀರಾ. ದೆನ್ ಏನ್ ಮಾಡ್ತೀರಾ, ನೆಕ್ಸ್ಟ್ ಸ್ವಿಂಗ್ ಗೆ ಮೂವ್ ಆಗ್ತೀರಾ.
ಓಕೆ, ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ತೀರಾ, ನೆಕ್ಸ್ಟ್ ಸ್ವಿಂಗ್ ಅದೇ ಅಲ್ವಾ ಇರೋದು. ಸೊ ಇಲ್ಲಿ ಯಾವ್ದೇ ತರ ಬೈ ಟ್ರೇಡ್ಸ್ ಗಳು ಇಲ್ಲಿ 0.5 0.6 ಸಪೋರ್ಟ್ ತಗೊಂಡಿದೆ ಅಂತ ಬೈ ಟ್ರೇಡ್ಸ್ ಗಳನ್ನ ಪ್ಲಾನ್ ಮಾಡೋ ಹಾಗಿಲ್ಲ. ಯಾಕೆ ತಲೆಯಲ್ಲಿ ಇಟ್ಕೊಳ್ಳಿ, ಸೊ ಕೆಳಗಡೆ ಸ್ವಿಂಗ್ ನ ಬ್ರೇಕ್ ಮಾಡಿದೆ, ಟ್ರೆಂಡ್ ಡೌನ್ ಸೈಡ್ ನೇ ನೋಡ್ಬೇಕು ನೀವು. ಸೊ ಇಲ್ಲಿ ನೋಡ್ಬೋದು 0.5 0.6 ಬ್ರೇಕ್ ಆಗಿದೆ. ಸೊ ಯು ವಿಲ್ ವೇಟ್. ಓಕೆ, ಈ ಸಿನಾರಿಯೋ ನಾನು 1000 ಸತಿ ಅವಾಗಿಂದ ಹೇಳ್ಕೊಂಡ್ ಬಂದಿದ್ದೀನಿ. ಟ್ರೇಡ್ ಟ್ರಿಗರ್ ಆಗ್ಬೇಕಾದ್ರೆ ಲೋವರ್ ಬ್ಯಾಂಡ್ ಟಚ್ ಮಾಡಿತ್ತು ಅಂದ್ರೆ ಲೋವರ್ ಬ್ಯಾಂಡ್ ನ ಬ್ರೇಕ್ ಮಾಡ್ಲಿ ಏನೇ ಮಾಡ್ಲಿ, ಅದು ಏನ್ ಅರ್ಥ ಅಂದ್ರೆ ಅಲ್ಲಿಂದ ಅಪ್ಸೈಡ್ ಹೋಗುವಂತ ಚಾನ್ಸಸ್ ಇರುತ್ತೆ ಅಂತ. ಸೊ ಅದಕ್ಕೆ ನಾವು ಅಲ್ಲಿ ಟ್ರೇಡ್ ಮುಟ್ತಾ ಇಲ್ಲ. ಓಕೆ, ಇನ್ ಕೇಸ್ ಅಲ್ಲಿ ಎಲ್ಲ 0.5 0.6 ಬ್ರೇಕ್ ಆಗಿದೆ ಅನ್ಬಿಟ್ಟು ಲೋವರ್ ಬ್ಯಾಂಡ್ ನ ಬ್ರೇಕ್ ಮಾಡಿದೆ ಅಂದ್ರೆ ಫೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಿಂಗ್ ಹೋಗಿದೆ ನೋಡಿ, ಅಬ್ಸರ್ವ್ ಮಾಡಿ. ಓಕೆ, ಸೊ ಅಲ್ಲಿ ಟ್ರೇಡ್ ಮುಟ್ಟೋದಿಲ್ಲ. ಬಟ್ ಟ್ರೇಡ್ ಮುಟ್ಟುವಂತ ಜಾಗ ಯಾವುದು ಅಂದ್ರೆ ಸಿಂಪಲ್. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಸೊ ರಿಮೂವ್ 4 ಡ್ರಾಯಿಂಗ್ಸ್. ಓಕೆ, ಸೊ ಬೊಲಿಂಜರ್ ಬ್ಯಾಂಡ್ ನ ಇದನ್ ಮಾಡ್ತೀನಿ. ಸೊ ಇಲ್ಲೂ ಯಾವ್ದೇ ಟ್ರೇಡ್ ನ ಮುಟ್ಟೋದಿಲ್ಲ. ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸ್ವಿಂಗ್ ನ ಬ್ರೇಕ್ ಮಾಡಿದೆ. ಓಕೆ, ಇಲ್ಲಿ ಸ್ವಿಂಗ್ ನ ಬ್ರೇಕ್ ಮಾಡಿದೆ. ಸೊ ಏನ್ ಮಾಡ್ತೀನಿ ಅಂದ್ರೆ ಸೊ ಯಾವ ಆಪ್ಷನ್ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀನಿ. ಓಕೆ, ಸೊ 0.5 0.6 ನ ಟಚ್ ಮಾಡಿಲ್ಲ. ಅಲ್ಲಿಗೆ ಬಂದ್ರೆ ಮಾತ್ರ ಟ್ರೇಡ್ ತಗೋಬೇಕು. ಸೊ ಮುಟ್ಟೋದಕ್ಕೆ ಹೋಗೋದಿಲ್ಲ ಇನ್ನೆಲ್ಲೂ ಕೂಡ. ಓಕೆ, ಬಟ್ ನಿಮ್ಗೊಂದು ಆಪ್ಷನ್ ಇರುತ್ತೆ, ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಈ ಒಂದು ಸ್ವಿಂಗ್ ಗೆನೆ ನೀವು ವೆಯ್ಟ್ ಮಾಡ್ತಾ ಇದ್ರೆ ಇಲ್ಲಿನೇ ಟ್ರೇಡ್ ನ ಪ್ಲೇಸ್ ಮಾಡ್ಬೋದು. ಓಕೆ, ಸೊ ಸ್ವಿಂಗ್ ನ ನೀವು ಮೂವ್ ಮಾಡ್ಕೊಂಡ್ ಬಂದ್ರಿ ಅಂತ ಅಂದ್ರೆ ನಾನು ಹೇಳಿದ್ನಲ್ಲ, ಸೊ ಅವಾಗ ಇಲ್ಲಿ ಟ್ರೇಡ್ ತಗೊಳ್ಳೋ ಹಾಗಿಲ್ಲ. ಸೊ ಇಲ್ಲಿ ಟ್ರೇಡ್ ತಗೋಬಹುದು, ಬಟ್ ಬೊಲಿಂಜರ್ ಬ್ಯಾಂಡ್ ನೋಡಿದ್ರಲ್ಲ, ಸೊ ಅಲ್ಲಿ ಲೋವರ್ ಬ್ಯಾಂಡ್ ನಿಯರ್ ಇರುತ್ತೆ. ಸೊ ಮುಟ್ಟಕ್ ಹೋಗ್ಬಾರ್ದು. ಓಕೆ, ಇಲ್ಲಿಂದ ಫಾಲ್ ಆಗಿದೆ ನಾನು ಹೇಳ್ಬೋದು, ನೋಡಿ ಸೆಟಪ್ ಹೆಂಗ್ ವರ್ಕ್ ಆಗ್ತಾ ಇದೆ ಅಂತ. ರೂಲ್ ಇದೆ, ರೂಲ್ ಲೋವರ್ ಬ್ಯಾಂಡ್ ಹತ್ರ ಆಯ್ತಾ ಮುಟ್ಟಕ್ ಹೋಗ್ಬೇಡಿ. ಇನ್ ಕೇಸ್ ಲೋವರ್ ಬ್ಯಾಂಡ್ ಹತ್ರ ಇದ್ದಾಗ ನೀವು ಮುಟ್ಟುದ್ರಿ ಅಂದ್ರೆ ಲೋವರ್ ಬ್ಯಾಂಡ್ ಟಚ್ ಆಗ್ಬಿಟ್ಟು ಏನಾದ್ರು ಗ್ರೀನ್ ಕ್ಯಾಂಡಲ್ ಬಂತು ಅಂದ್ರೆ ಟಕ್ ಅಂತ ಕ್ಲೋಸ್ ಮಾಡ್ಬಿಡಿ. ಎಲ್ಲಿರುತ್ತೆ ಅಲ್ಲಿ ಕ್ಯಾಂಡಲ್ ಕ್ಲೋಸ್ ಮಾಡ್ಬಿಡ್ಬೇಕು. ಹೋಪ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾಳೆಯಿಂದ ಈ ಸೆಟಪ್ಸ್ ಮೇಲೆ ಲೈವ್ ಟ್ರೇಡ್ ಮಾಡ್ತೀನಿ, ಎವ್ರಿ ಡೇ ಮಾಡ್ಕೊಂಡು ಹೋಗ್ತೀನಿ. ಸೊ ದಟ್ ಇನ್ನ ಈಸಿ ಆಗುತ್ತೆ. ಐ ಥಿಂಕ್ ವೆಬಿನಾರ್ ಕಿಂತ ಇದೇ ಬೆಸ್ಟ್ ಅಂತ ನನಗೆ ಅನಿಸ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.